ನಮಸ್ಕಾರ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘ ಮಂಡ್ಯ, ವೀವ್ಸ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಬಾಚನಹಳ್ಳಿ ಮಳವಳ್ಳಿ, ಫೆವರ್ಡ್ ಕರ್ನಾಟಕ ಹಾಗೂ ಡ್ರೀಮ್ ಇಂಡಿಯಾ ಸಹಯೋಗದಲ್ಲಿ ಆರಂಭವಾಗ್ತಿರುವಂತಹ ಹಿರಿಯ ನಾಗರಿಕರ ಆರೈಕೆ ಕೇಂದ್ರ ನೆಮ್ಮದಿಯ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೇದಿಕೆಯ ಮುಂಭಾಗ ಇರುವ ಎಲ್ಲ ಹಿರಿಯರೇ ಹಾಗೂ ಸರ್ಕಾರೇತರ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡಿರುವಂತಹ ಹಿರಿಯರೇ ಮತ್ತು ಕಾರ್ಯಕರ್ತರೆ, ಕಾರ್ಯಕ್ರಮ ನೆಮ್ಮದಿ ಕಾರ್ಯಕ್ರಮವನ್ನು ಆರಂಭಿಸುವ ಉದ್ದೇಶ ಹಲವು ಎನ್ ಜಿ ಒಗಳ ಕನಸು ಮತ್ತು ಒಂದು ನೆಮ್ಮದಿಯ ಆಶ್ರಯವನ್ನು ಹುಡುಕಬೇಕು ಅನ್ನುವ ಕಾರಣಕ್ಕಾಗಿ ಈ ಥರದ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಲಿದ್ದ ನೇತೃತ್ವದ ಜಾಗ ಯಾವುದು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಘ. ಇಡೀ ನಮ್ಮ ಸಾಮಾಜಿಕ ಬದುಕಿನ ಒಂದು ಅನರ್ಘ ರತ್ನ. ಅಂಥ ಜಾಗದಲ್ಲಿ ಇವತ್ತು ಅವ್ರ ಹೆಸರ ಜಾಗದಲ್ಲಿ ನಾವು ಇದ್ದೀವಿ ಅಂತಂದರೆ ನಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಹಾಗಾಗಿ ನಾವು ಅವರ ಒಂದು ವಿರಚಿತ ಗೀತೆಯೊಂದಿಗೆ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ಅವ್ರ ಕುರಿತಾದ ಒಂದು ಹಾಡಿನ ಜೊತೆ. ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆಯದಂಥ ಸಾಧನೆಯ, ಸಾವಿರಾರು ವರುಷ ಕಳೆದರು ಸರೆಯದಂಥ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ, ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ, ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ, ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ, ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯಂತ ಅನಿಷ್ಟ ಪದ್ಧತಿಗಳ ದೂಡಿ, ಗೆಜ್ಜೆ ಪೂಜೆ ದೇವದಾಸಿಯಂತ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ, ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡಿಪಿಟ್ಟು ರಾಜ ಋಷಿಯಾದ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕನ್ನಂಬಾಡಿಯ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕನ್ನಂಬಾಡಿಯ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ. ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ. ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಈ ನೆಲದ ಜನ ಎಷ್ಟು ತಲೆಮಾರುಗಳು ಕಳೆದರೂ ಕೂಡ ಅವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಶ್ರೇಷ್ಠ ರಾಜನೀತಿಜ್ಞನ ಬಗ್ಗೆ ಅವರ ಗುಣಗಾನವನ್ನು ಮಾಡುವಂತಹ ಹಾಡುಗಳನ್ನು ಹಾಡೋದ್ರ ಮೂಲಕ ಪ್ರಾರ್ಥನೆ ನೆರವೇರಿಸಿದಂತಹ ಮಹದೇವ್ ಸರ್ ಅವರಿಗೆ, ದೇವರಾಜ್ ಗೋಪಾಲ್ ಸರ್ ಅವರಿಗೆ ಮತ್ತು ಹಿರಿಯರಿಗೆ ಧನ್ಯವಾದಗಳು. ಈಗ ರಾಣಿ ಮೇಡಮ್, ನಮ್ಮ ಫೆವಾರ್ಡ್ಕೆಯ ಮಂಡ್ಯ ಜಿಲ್ಲೆಯ ಖಜಾಂಚಿಗಳಾದಂತಹ ರಾಣಿ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆಯಲ್ಲಿ ಬರಬೇಕಂತೇಳಿ ಮನವಿ ಮಾಡ್ಕೊಳ್ತೀವಿ. ಬನ್ನಿ ಮೇಡಮ್. ಕಾರ್ಯಕ್ರಮದ ಮುಂದಿನ ಹಂತ ಸ್ವಾಗತ ಸಮಾರಂಭ. ವೇದಿಕೆ ಮೇಲೆ ಅಲಂಕೃತಗೊಂಡಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಮಹದೇಶ್ ಕುಮಾರ್ ಸರ್ ಅವರು, ಅಧ್ಯಕ್ಷರು, ವೇವ್ಸ್ ಇಂಡಿಯಾ ಮಾಡಬೇಕು. ಇಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಮಹೇಶ್ ಚಂದ್ರಗುರು ಸರ್, ರಾಜ್ಯಾಧ್ಯಕ್ಷರು, ಫೇವರ್ಡ್ಕೆ ಕರ್ನಾಟಕ, ಇವರನ್ನು ನಾವು ಆತ್ಮಿಕವಾಗಿ ನಮ್ಮೊಂದು ಕಾರ್ಯಕ್ರಮದ ಮೂಲಕ ಸ್ವಾಗತಿಸುವರಾಗಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಫಾದರ್ ಎಡ್ವರ್ಡ್ ಥಾಮಸ್ ರವರು, ಉಪಾಧ್ಯಕ್ಷರು, ಫೇವರ್ಡ್ ಕರ್ನಾಟಕ ಮಂಡ್ಯ ವಿಭಾಗದಿಂದ ಬರಬೇಕಾಗಿತ್ತು. ಅವರ ಬದಲು ಸಿಸ್ಟರ್ ರೇಜಿನಿ ಹಾಗೂ ಜಯಶ್ರೀ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಆತ್ಮಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರಾಗಿದ್ದೇವೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಶೋಕ್ ಕುಮಾರ್ ಸರ್ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿಗಳಾದಂತಹ ಮಂಡ್ಯದ ನಮ್ಮ ಕೋಮಲ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವೆಲ್ಲರೂ ಚಪ್ಪಳೆ ಹೊಡೆಯುತ್ತಾ ಆತ್ಮಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆಯೇ ನಮ್ಮ ಮಧ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ML ಕುಮಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂಬುದಾಗಿ ಮತ್ತು ಅವರನ್ನು ನಾವು ಚಪ್ಪಾಳೆ ಹೊಡೆದ್ರ ಮುಖಾಂತರ ಆತ್ಮಿಕವಾಗಿ ಸ್ವಾಗತ ಕೋರೋಣ. ಅದೇ ರೀತಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಫೇವರ್ಡ್ಕೆ ಜಿಲ್ಲಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂತಹ BM ನಾಗಪ್ಪ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಚಪ್ಪಾಳೆ ಹೊಡೆಯುತ್ತಾ ಆತ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದೇ ರೀತಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಫೇವರ್ಡ್ಕೆ ಒಕ್ಕೂಟದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ದೇವರಾಜ್ ಸರ್ ಕೊಪ್ಪರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸಹ ನಾವು ಆತ್ಮಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮ್ಮ ಜಿಲ್ಲಾ ಒಕ್ಕೂಟದ ಫೇವರ್ಡ್ಕೆಯ ನಮ್ಮ ರಾಣಿ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಆತ್ಮಿಕವಾಗಿ ಸ್ವಾಗತಿಸೋಣ. ಮತ್ತು ನಮ್ಮ ಮಧ್ಯದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರೂ ನಾವು ಆತ್ಮಿಕವಾಗಿ ಸ್ವಾಗತ ಮಾಡುತ್ತಾ ಒಂದು ಸಮಯದಲ್ಲಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಹಾಗೆ ಸ್ವಾಗತವನ್ನು ಕೋರಿದಂತಹ ಮಹದೇಶ್ ಕುಮಾರ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಹಿರಿಯರು,
ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ವೇದಿಕೆಯ ಮುಂಭಾಗ ಇರತಕ್ಕಂಥ ಎಲ್ಲ ಹಿರಿಯರು, ಹಿತೈಷಿಗಳು ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಈಗ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಕೋರ್ತೇನೆ. ಉದ್ಘಾಟನೆ ಆದಮೇಲೆ ಆಮೇಲೆ ಬನ್ನಿ ಆ ಕಡೆಯಿಂದ ಬನ್ನಿ ಸರ್, ನೀವು ಬನ್ನಿ. ಓಕೆ. ದೀಪಂ ಪರಮಜ್ಯೋತಿ ಎನ್ನಲಾಗುತ್ತೆ. ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆರಂಭ ಆಗುವಾಗ ಶುಭದ ಸಂಕೇತವಾಗಿ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ನೀವೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತ ನೆಮ್ಮದಿ ಕೇಂದ್ರದ ನಾಮಫಲಕ ಉದ್ಘಾಟನೆ. ದಯಮಾಡಿ ಎಲ್ಲ ಗಣ್ಯರು ದಯಮಾಡಿ ನಾಮಫಲಕವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೋರ್ತೇನೆ. ನಾವು ಉದ್ಘಾಟಿಸಿದಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಮಾತುಗಳು. ಶ್ರೀಮತಿ ಶ್ರುತಿ ಕೆಆರ್ ಅವರು, ಕಾರ್ಯದರ್ಶಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘ, ಮಂಡ್ಯ. ಗೌರವಾನ್ವಿತ ಅಧ್ಯಕ್ಷರಿಗೂ ವಿವಿಧ ಇಲಾಖೆ ಗಣ್ಯರಿಗೂ ಹಿರಿಯ ನಾಗರಿಕರಿಗೂ ಹಾಗೂ ನೆರೆದಿರುವ ಸರ್ವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ದಿನವಾಗಿದೆ. ಇಂದು ನಾವು ಮಾನವೀಯ ಸೇವೆಯ ಪ್ರತೀಕವಾಗಿರುವ ನೆಮ್ಮದಿ ಹೆಸರಿನಲ್ಲಿ ಹಿರಿಯರ ಆರೈಕೆ ಕೇಂದ್ರ ಫೆವಾಡ್ಕೆ ಕರ್ನಾಟಕ ಮತ್ತು ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತೋಷ ತಂದಿದೆ. ಹಾಗಾಗಿ ಫೆವಾಡ್ಕೆ ಕರ್ನಾಟಕ ಮಂಡ್ಯ ಒಕ್ಕೂಟಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಮಾಜದ ಹಿರಿಯ ನಾಗರಿಕರಿಗೆ ಗೌರವಯುತ, ಸುರಕ್ಷಿತ ಹಾಗೂ ಘನತೆಯ ಜೀವನವನ್ನು ಒದಗಿಸುವ ಉದ್ದೇಶದಿಂದ ಸ್ಥಾಪಿತವಾಗಿರುವ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ವೀವ್ಸ್ ಇಂಡಿಯಾ ಸಂಸ್ಥೆ ಹಿರಿಯ ನಾಗರಿಕರ ನೆಮ್ಮದಿ ಆರೈಕೆ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಮಹಾನ್ ದೊರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆದರ್ಶಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸೇವೆ ಮತ್ತು ಜನರ ಕಲ್ಯಾಣಕ್ಕೆ ಅವರು ನೀಡಿದ ಮಹತ್ವ ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾಗಿವೆ. ವೃದ್ಧರು ನಮ್ಮ ಕುಟುಂಬ ಮತ್ತು ಸಮಾಜದ ಅಮೂಲ್ಯ ಸಂಪತ್ತು. ಅವರ ಅನುಭವ, ಜ್ಞಾನ ಮತ್ತು ಜೀವನ ಮೌಲ್ಯಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗುತ್ತಿತ್ತು. ಆದರೆ ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅನೇಕ ಹಿರಿಯ ನಾಗರಿಕರು ಆರೈಕೆ ಮತ್ತು ಆದರ್ಶದ ಅಗತ್ಯವನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವೃದ್ಧಾಶ್ರಮಗಳು ಅವರಿಗೆ ಸುರಕ್ಷಿತ ವಾತಾವರಣ, ಆರೋಗ್ಯಕರ ಜೀವನ ಹಾಗೂ ಆತ್ಮೀಯ ಆರೈಕೆಯನ್ನು ಒದಗಿಸುವ ಸೇವಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಫೆವಾಡ್ಕೆ ಕರ್ನಾಟಕ ಮತ್ತು ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ಒಕ್ಕೂಟ ಮಾರ್ಗದರ್ಶನದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಂದು 2 ಸಂಸ್ಥೆಗಳು, ಅಂದರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘ ಮತ್ತು ವೀವ್ಸ್ ಇಂಡಿಯಾ ಸಂಸ್ಥೆ ಮಳವಳ್ಳಿ, ಇಂದಿನಿಂದ ಈ ಕೇಂದ್ರಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ನಮಗೆ ಹೀಗೆ ಇರಲಿ ಎಂದು ಆಶಿಸುತ್ತಾ ನನ್ನ ಈ 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಶ್ರೀಮತಿ ಶ್ರುತಿ ಮೇಡಮ್ ಅವರಿಗೆ ಧನ್ಯವಾದಗಳು.
ಈ ಆಶ್ರಮ ಆರಂಭವಾಗಿ ಒಂದು 5-6 ತಿಂಗಳುಗಳಾಗ್ತಾ ಇದೆ. ನಿರಂತರವಾಗಿ ಸಂಪರ್ಕದಲ್ಲಿ ಇಲ್ಲಿದ್ದೇನೆ. ಕೆಲವು ಸಾರಿ ಯಾಕೆ ಈ ಪ್ರಸ್ತಾಪ ಮಾಡಬೇಕಾಗತ್ತೆ ಅಂತಂದರೆ, ಮೇಡಮ್ ಹೇಳಿದರು, ಒಂದು ಗೌರವಯುತವಾದ ಜೀವನವನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗಿದೆ ಅಂತ. ಒಬ್ಬ ಅಜ್ಜಿ ಬಂದಿದ್ದರು, ಅವರಿಗೆ ಕುಮಾರ್ ಸರ್ಗೆ ಗೊತ್ತಿದೆ, ಬೆಂಗಳೂರಿಂದ ಬಂದಂಥ ಒಬ್ಬ ಅಜ್ಜಿ ಇಲ್ಲೇ ಒಂದೆರಡು ತಿಂಗಳುಗಳ ಕಾಲ ಆಶ್ರಯದಲ್ಲಿದ್ದರು. ಅವರು ಮತ್ತೆ ಅವರಿಗೆ ಪೋಷಕರಿಗೆ, ಅವರ ಮಕ್ಕಳಿಗೆ ಗೊತ್ತಾಯಿತು, ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದರು. ಬಂದಾಗ ಅವ್ರು ಹೇಳಿದ ಒಂದು ಮಾತು, ನಾನು ಇಲ್ಲಿಂದ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ ಕೇಳಿದರೆ, ಅಲ್ಲಿ ಒಂದು ಹೊತ್ತಿನ ಊಟ ಕೊಡೋದಕ್ಕೆ 1000 ಮಾತಾಡ್ತಾರೆ, ನೀವೇನೂ ಮಾತಾಡದೆ ಒಂದು ಹೊತ್ತಿನ ಊಟ ಕೊಡ್ತೀರಿ ಅಂತ. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವಯುತ ಜೀವನ ಬೇಕಾಗಿದೆ. ಇಡೀ ಬದುಕನ್ನು ತಮ್ಮ ಮಕ್ಕಳಿಗಾಗಿ ಮುಡುಪಿಟ್ಟಂತಹ ವಯಸ್ಸಾದಂಥ ಕಾಲದಲ್ಲಿದ್ದಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ನಮಗೆ ಇವತ್ತಿಗೆ ಭಾರ ಅಂತ ಅನ್ನಿಸ್ತಿದೆ. ಅಂತಹ ಸಂದರ್ಭದಲ್ಲಿ ಈ ಥರದ ಒಂದು ಕೇಂದ್ರ ಅಗತ್ಯತೆ ಇದ್ದು ಅದರ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂಥ ಶ್ರೀಮತಿ ಶ್ರುತಿಯವರಿಗೆ ಧನ್ಯವಾದಗಳು. ಈಗ ಯೋಜನೆಯ ಮುನ್ನುಡಿಯನ್ನು ಶ್ರೀಯುತ ಹಿಂದುಳಿದ ವರ್ಗಗಳ ವೇದಿಕೆಯ ಡಿ ದೇವರಾಜ್ ಮುಖ್ಯಸ್ಥರಾದಂತಹ ಸಂದೇಶವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮನವಿ ಮಾಡ್ತೀನಿ. ಬನ್ನಿ ಸಂದೇಶ. ಯೋಜನೆಯ ಕುರಿತಾಗಿ ಮಾತನಾಡಲಿದ್ದಾರೆ ಶ್ರೀಯುತ ಮಹೇಶ್ ಚಂದ್ರ ಗುರು ಅವರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 40 ವರ್ಷಗಳಿಂದ ಒಂದು ಸರ್ಕಾರೇತರ ಸಂಸ್ಥೆ ಹೇಗಿರಬೇಕು ಅನ್ನೋದನ್ನು ಮಂಡ್ಯದಲ್ಲಿ ಬುನಾದಿಯನ್ನು ಹಾಕಿಕೊಟ್ಟರು. ಮಂಡ್ಯ ಅಂತಲ್ಲ, ಭಾಗಶಃ ಕರ್ನಾಟಕಕ್ಕೆ. ಅದು 40 ವರ್ಷಗಳಿಂದ ಹಲವು NGOಗಳಿಗೆ ತಾಯಿಯಾಗಿದ್ದಾರೆ ಅಂತೇಳಿ ನಾವು ಮಾತಾಡ್ತಿದ್ವಿ. ತುಂಬ ಸಾರಿ ಮಾತಾಡುವಾಗ ಸರ್ ಜೊತೆ ಒಂದು ತಾಯಿ ಆಗಿದ್ದಾರೆ, ಯಾಕೆಂದರೆ ಅಷ್ಟು NGOಗಳಿಗೆ ಅವರ ಸಹಕಾರ ಇದೆ. ದಯಮಾಡಿ ಇದರ ಕುರಿತಾಗಿ ಮಾತನಾಡಬೇಕು, ಯೋಜನೆ ಕುರಿತಾಗಿ ಅಂತೇಳಿ ಶ್ರೀಯುತರಲ್ಲಿ ಕೇಳ್ತೇನೆ. ಒಂದು ಮಾನವೀಯ ಸೇವೆಯ ಕಾರ್ಯಾರಂಭ ಅಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನ ನಾನು ಇನ್ನೊಮ್ಮೆ ಸ್ವಾಗತಿಸ್ತಾ ನಿಮಗೆ ಧನ್ಯವಾದಗಳು ಹೇಳ್ತೇನೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಏನಾದರೂ ಮಾಡು ನಿನಗೆ ದೊರೆತ ಉಜ್ಜುಗವ, ಏನಾದರೂ ಮಾಡು ನಿನಗೆ ದೊರೆತ ಉಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ ಅಂತ ಹೇಳ್ತಾರೆ DVG ಅವರು. ಯಾಕೆ ಮಾತು ಹೇಳಿದೆ ಅಂತ ಹೇಳಿದ್ರೆ, ಪ್ರತಿ ಸಾರಿ ನಾವು ಸಾಮಾನ್ಯರು ತುಂಬ ತಳಮಟ್ಟದಿಂದ ಬಂದಂಥವರು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಇತಿಹಾಸ ಮಾಡಬೇಕಾದಂಥವ್ರು. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೌರ್ಬಲ್ಯಗಳಿಂದನೋ ಅಥವಾ ಬೇರೆ ಥರದ ಅಹಂಗಳಿಂದನೋ ಕಳೆದೋಗ್ತಾ ಇದ್ದೀವಿ. ನಾವಷ್ಟೇ ಕಳೆದೋಗ್ತಾ ಇಲ್ಲ, ನಮ್ಮ ಸಂಬಂಧಗಳನ್ನೂ ಕೊಲ್ತಾ ಇದ್ದೇವೆ. ನಮ್ಮ ಸಂಬಂಧಗಳನ್ನೂ ಕೊಲ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದ್ವಿ ನಾವೆಲ್ಲ. ನಾನು ಅದೇ ಅನ್ಕೊಳ್ಳೋದು ಕುಮಾರ್ ಸರ್, ಮಕ್ಕಳಿದ್ದಾಗ ನಮಗೆ ಯಾವ ಭಿನ್ನಾಭಿಪ್ರಾಯನೂ ಇರುವುದಿಲ್ಲ. ತುಂಬ ಮುಕ್ತವಾಗಿರ್ತೀವಿ, ಶುದ್ಧವಾಗಿರ್ತೀವಿ. ನಾವು ಯಾವಾಗ ಬೆಳೀತಾ ಹೋಗ್ತೀವೋ, ವಯಸ್ಸಾಗ್ತಾ ಹೋದಂಗೆ, ಡಿಗ್ರಿಗಳು ಜಾಸ್ತಿ ಆಗ್ತಾ ಹೋದಂಗೆ, ಹುದ್ದೆಗಳು ಜಾಸ್ತಿ ಆಗ್ತಾ ಹೋದಂಗೆ ಮನುಷ್ಯ ಕಳೆದೋಗ್ತಾನೆ. ಅವನೊಳಗಿನ ವಿಕೃತಿಗಳು ವಿಜೃಂಭಿಸ್ತವೆ. ಹುದ್ದೆಗಳು ಅಥವಾ ನಮ್ಮ ಆಸ್ತಿಗಳು ನಮ್ಮನ್ನು ಇನ್ನಷ್ಟು ಮನುಷ್ಯನನ್ನಾಗಿ ಮಾಡಬೇಕಾಗಿತ್ತು. ಆದರೆ ಅವುಗಳು ನಮ್ಮನ್ನು ರಾಕ್ಷಸನಾಗಿ ಮಾಡ್ತಾಯಿದೆ, ದೂರ ಮಾಡ್ತಾಯಿದೆ. ಅದಷ್ಟೇ ಅಲ್ಲ, ಕುಟುಂಬದೊಳಗಿನ ಸಂಬಂಧ ಕೂಡ ಇವತ್ತು ತುಂಬ ವಿಕೃತವಾಗ್ತಾಯಿದೆ. ಈಗಾಗಲೇ ಹೇಳ್ದಂಗೆ, ನಾನು ಇವತ್ತು ಬೆಳೆದು ಇಲ್ಲಿ ನಿಂತಬೇಕಾದ್ರೆ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ರಿಗೂ ನಮಗೆ ಗೊತ್ತು. ನಾವೆಲ್ಲ ಏನು ದೊಡ್ಡ ಇದರಿಂದ ಏನು ಬಂದವರಲ್ಲ. ಸಣ್ಣ ಸಣ್ಣ ಕುಟುಂಬದಲ್ಲಿ ಅವರು ಇಡೀ ತಮ್ಮ 24 ಗಂಟೆನೂ ಜೀವ ತೆಗೆದು ನಮಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮನ್ನು ಬೆಳೆಸಿದಂಥವ್ರು. ಅವ್ರಿಗೆ ನಾವು ಇವತ್ತು ಸಣ್ಣದಾಗಿ ಒಂದು ತಿನ್ನೋದೊಂದು 50 ಗ್ರಾಮ್ 100 ಗ್ರಾಮ್ ಒಂದು ಟೈಮಿಗೆ ಮ್ಯಾಕ್ಸಿಮಮ್ಮು ಅಷ್ಟು ಕೊಟ್ಟು ಅವ್ರನ್ನ ಗೌರವದಿಂದ ನೋಡ್ಕೊಳ್ಳೋದಕ್ಕೆ ಲೆಕ್ಕಾಚಾರ. ನಾವು 3 ಜನ ಅಣ್ಣ ತಮ್ಮದಿರು, ನಾನು ಒಬ್ಬನೇ ಹಾಕಬೇಕು, ಅವನು ಹಾಕಲಿ ಅಂತಾರೆ. ಅವಳು ಬಂದು ಪಾಲು ಕೇಳ್ತಾಳಲ್ಲ, ಅವ್ಳಿಗೇನು ಕಮ್ಮಿ, ಅವಳು ತಂದು ಕೊಡು ಅಂತ ಹೇಳ್ತಾರೆ. ನನಗೊಂದು ಅವಕಾಶ ಸಿಕ್ಕದಲ್ಲ, ಯಾರೂ ಬರಬೇಡಿ, ನಾನು ನೋಡ್ಕೊತೀನಿ ಅಂತ ಹೇಳುವಂಥ ಮನಸ್ಥಿತಿನೇ ಇಲ್ಲ ಈಗ. ಹಾಗಾಗಿ ಇವತ್ತು ಈ ಜಗತ್ತಲ್ಲಿ ಎಷ್ಟು ಸಂಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ, 2 ವರ್ಗ ತುಂಬ ಸಂಕಷ್ಟಕ್ಕೊಳಗಾಗ್ತಾಯಿದೆ. ಒಂದು ಹಿರಿಯ ನಾಗರಿಕರು ಇವತ್ತು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ. ಎಷ್ಟೋ ನಮ್ಮ ಸಂಸ್ಥೆಗೂ ತುಂಬ ಜನ ಬರ್ತಾರೆ,
ಮಾತಾಡ್ತಾರೆ. ಅವ್ರು ಮಾತಾಡುವಾಗ ನಾವು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಅಂಥ ಕ್ರೂರ ಸಂಗತಿಗಳನ್ನು ಕುಟುಂಬದೊಳಗೆ ನಡೆಯುವಂಥದ್ದನ್ನು ಅವ್ರು ಹೇಳ್ತಾರೆ. ಎರಡನೇದು ಮಕ್ಕಳು. ಎರಡನೇದು ಸಂಕಷ್ಟಕ್ಕೊಳಗಾಗ್ತಾ ಇರುವಂಥವ್ರು ಮಕ್ಕಳು. ನೋಡ್ತಾ ಇದ್ದೀವಿ ನಾವು. ಒಂದು ದಿವಸ ಎಷ್ಟು ಡೆಲಿವರಿ ಆದ 1 ಗಂಟೆ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆಗೆ ಎಲ್ಲಿ ಬೇಕಂದಲ್ಲಿಟ್ಟು ಅಲ್ಲಿಂದ ಶುರುವಾದರೆ 5, 6, 10 ವರ್ಷದ ಮಕ್ಕಳವ್ರಿಗೂ ಇವತ್ತು ತುಂಬ ಸಂಕಷ್ಟಕ್ಕೊಳಗಾಗ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಬೇರೆ ಬೇರೆ ಥರದವ್ರಿಗೆ ಫಿಸಿಕಲ್ ಸೆಕ್ಷುವಲ್ ಅಬ್ಯೂಸ್ ಆಗ್ತಾಯಿದೆ. ಮೂರನೇದು ವಿಶೇಷ ನಾಗರಿಕರು, ವಿಶೇಷ ಚೇತನರು. ಹೀಗೆ ಯಾರನ್ನ ನಾವು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋಬೇಕಾಗಿತ್ತೋ ನಾವು ಸಮರ್ಥರಿರೋರು, ನಾವು ಅವರನ್ನು ಮತ್ತಷ್ಟು ಅವಮಾನಿಸಿ ನೋವು ಕೊಟ್ಟು ಈ ಭೂಮಿ ಮೇಲೆ ಇರೋದು ಬೇಡಪ್ಪ ಅನ್ನುವಂಥ ಸ್ಥಿತಿನ ತಂತಾ ಇದ್ದೀವಿ. ಸೊ ಅಂಥ ಸನ್ನಿವೇಶದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇದ್ದಾಗ, ಒಂದು ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ತಾವು ಕೇಳಿದ್ದೀರಿ, ಸರ್ಕಾರ ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದೆ. ಸರ್ಕಾರದ ಜೊತೆಯಲ್ಲೇ ನಿಂತು ಈ ಥರದ ಮಾನವೀಯ ಸೇವೆಗಳನ್ನು ಸಮರ್ಥವಾಗಿ ಮಾಡಬೇಕು ಅಂತೇಳಿ ಪ್ರಾರಂಭದಿಂದಲೂ ಇದೊಂದು ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ. ಕರ್ನಾಟಕ ಅಲ್ಲ, ದೇಶ ಪ್ರಪಂಚದ ಮೂಲೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡ್ತಾಯಿದೆ. ಇವತ್ತು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರೊಟ್ಟಿಗೆ ಕೆಲಸ ಮಾಡ್ತಾ ಇರುವಂಥ ತುಂಬ ಸಂಸ್ಥೆಗಳಿದೆ. ಕೆಲವರು ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಬಹುತೇಕ ಆ ಥರದ ತಳಮಟ್ಟದಲ್ಲಿ ನಿಂತು ಮಾನವೀಯ ಸೇವೆ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳು ಇವತ್ತು ಅಗ್ರ ಪಂಕ್ತಿಯಲ್ಲಿದ್ದಾವೆ. ಹಾಗಾಗಿ ಇಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳದ್ದು ಒಂದು ಒಕ್ಕೂಟ ಇದೆ, ಫೆಡರೇಷನ್ ಆಫ್ ವಾಲಂಟ್ರಿ ಆರ್ಗನೈಸೇಷನ್ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕರ್ನಾಟಕ ಅಂತ. ಅದರಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳಿದೆ ಸರ್. ಎಲ್ಲ ಜಿಲ್ಲೆಗಳಲ್ಲೂ ಇದರ ಘಟಕಗಳಿದೆ. ಪ್ರತಿ ಜಿಲ್ಲೆಯಲ್ಲಿ 25ರಿಂದ 30 ಸಂಸ್ಥೆಗಳು ಸದಸ್ಯರಾಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳೊಟ್ಟಿಗೆ, ಮಹಿಳೆಯರೊಟ್ಟಿಗೆ, ಹಿರಿಯ ನಾಗರಿಕರೊಟ್ಟಿಗೆ, ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಈಗ ತುಂಬ ಕೆಲಸಗಳನ್ನ ಮಾಡ್ತಾ ಇರುವಂಥ ಸಂಸ್ಥೆಗಳಿದೆ. ಈ ಥರ ಇಲ್ಲಿ ನಾವು ನೋಡುವಾಗ ಮತ್ತು ಸಾಕಷ್ಟು ಈಗ ನಾವು ಸಭೆಗಳಲ್ಲಿ ಮಾತಾಡುವಾಗ ನಮ್ಮ ಗಮನಕ್ಕೆ ಬಂದಿದ್ದು, ಇನ್ನೂ ಕೂಡ ಇವರು ಹಿರಿಯ ನಾಗರಿಕರಿಗೆ ಇನ್ನೂ ಹೆಚ್ಚಿನ ನಾವು ಒಂದು ಘನತೆಯ ಬದುಕನ್ನು ಕೊಡೋದರಲ್ಲಿ ನಮ್ಮ ಕರ್ತವ್ಯ ಕೂಡ ಇದೆ, ಜವಾಬ್ದಾರಿ ಕೂಡ ಇದೆ ಅಂತೇಳಿ. ಆಗಲೇ ಹೇಳಿದ್ನಲ್ಲ, ಸರ್ಕಾರ ಮಾಡ್ತಾ ಇದೆ, ಇಲ್ಲ ಅಂತಲ್ಲ, ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನದು ಅಗತ್ಯತೆ ಇದೆ. ಮತ್ತು ಎರಡನೇದೇನಾಗಿದೆ, ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರುವಂಥದ್ದು ಮತ್ತು ಸರ್ಕಾರದಲ್ಲಿ ನಡೆಸ್ತಾ ಇರುವಂಥದ್ದಕ್ಕೆ ನಾವು ಒಂದಷ್ಟು ಅಧ್ಯಯನ ಮಾಡಿದಾಗ ಬಂದಂಥದ್ದು ಏನಂತ ಹೇಳಿದ್ರೆ, ಹೆಚ್ಚು ಅಲ್ಲಿ ಇನ್ನೂ ಜನ ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಕುಟುಂಬದ ವಾತಾವರಣ ಸಿಗಲ್ಲ. ಇಲ್ಲಿ ನಾವು ಯೋಚನೆ ಮಾಡಿದ್ದು 8 ಜನ ಮಾತ್ರ. ಫಾಸ್ಟ್ ಹೋಮ್ ಅಂದ್ರೂ ಸರ್ 8 ಜನ ಮಾತ್ರ ಇರಬೇಕು ಅಂತ. ಹಿರಿಯ ನಾಗರಿಕರ ಆರೈಕೆ ಕೇಂದ್ರ ಅಂದರೂ ಇಲ್ಲಿ 8 ಜನ ಇರಬೇಕು ಅಂತ. ಈಗ ಜಾಸ್ತಿ ಜನ ಆದಾಗ ಏನಾಗುತ್ತೆ, ರೂಮಲ್ಲಿ 4-5 ಕಾಟ್ ಹಾಕಬೇಕು, ಬೆಡ್ ಹಾಕಬೇಕು, ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ನಿಂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ಆಶ್ರಯ ತಾಣ ಆರೈಕೆ ಕೇಂದ್ರ ಅಂದರೆ ಸುಮ್ಮನೆ ಏನೋ ಮಲಿಕೊಳ್ಳೋಕ್ಕೆ ಜಾಗ, ಹೊಟ್ಟೆಗೆ ಊಟ ಕೊಡೋದಲ್ಲ, ಅದನ್ನು ಮೀರಿದಂಥ ಬೆಲೆ ಅಥವಾ ಮೌಲ್ಯ ಇದೆ ಅದರಲ್ಲಿ. ಸೊ ಹಾಗಾಗಿ 8 ಜನ ಆದಾಗ ನಾವು ಅವ್ರಿಗೆ ತುಂಬ ಫ್ಯಾಮಿಲಿ ಕೇರ್ ಕೊಡ್ಬೋದು, ಗೌರವದಿಂದ ನಡೆಸ್ಕೋಬೋದು, ಅವ್ರಿಗೂ ಒಂದು ಕಂಫರ್ಟ್ ಇರ್ತದೆ, ಪ್ರವೇಶಿ ಅನ್ನೋದು ಸಿಗುತ್ತೆ. ಮತ್ತು ಒಂದು ರೀತಿಯಲ್ಲಿ ಅವ್ರಿಗೆ ನಾನು ಇಲ್ಲಿ ಏನೋ ಬಂದು ಒಂದು ತನ್ನಕ್ಕೆ ಒಂಚೂರು ನೆರಳಿಗೆ ಬಂದು ಸೇರ್ಕೊಂಡಿನೇನೋ ಮನೋಭಾವ ಬರಬಾರ್ದು. ಆ ಥರದ ಒಂದು ಮಾದರಿಯನ್ನು ನಾವು ಹುಟ್ಟಾಕಬೇಕು ಅಂತೇಳಿ ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಅಂತೇಳಿ ಒಂದು ದೊಡ್ಡ ಸಂಸ್ಥೆ ಇದೆ. ಫಾದರ್ ಎಡ್ವರ್ಡ್ ಅಂತೇಳಿ ತುಂಬ ಅಗ್ರೆಸಿವ್, ಅಷ್ಟೇ ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂಸನ್ನ ಇಟ್ಕೊಂಡು ತಳಮಟ್ಟದಿಂದ ರಾಜ್ಯ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ದೊಡ್ಡ ವ್ಯಕ್ತಿ ಮತ್ತು ಶಕ್ತಿ. ಅವರು ಈ ಒಂದು ಪ್ರಸ್ತಾವನೆಯನ್ನು ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ದಾಗ ಮುಂದೆ ಇಟ್ಟರು. ಹೌದು, ಈ ಥರದ ಒಂದು ಮಾಡೆಲ್ನ ನಾವು ಸೃಷ್ಟಿ ಮಾಡೋಣ. ಈ ಮಾಡೆಲ್ಗೆ ಬೇಕಾದಂಥ ಪ್ರಾರಂಭಿಕ ಬೆಂಬಲವನ್ನು ಒಂದು 3-4 ವರ್ಷಗಳು ನಾವು ಕೊಡ್ತೇವೆ ಸಣ್ಣದಾಗಿ. ಯಾಕೆಂದರೆ ತುಂಬ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ, ಈಗ ಉದಾಹರಣೆಗೆ ಶ್ರುತಿಗೆ ತುಂಬ ಕೆಲಸ ಮಾಡಬೇಕು ಅಂತ ಹುಚ್ಚಿದೆ, ಆಸೆ ಇದೆ. ಆದರೆ ಕೆಲಸ ಮಾಡೋದಕ್ಕೆ ಒಂದು ಸಣ್ಣ ಬೆಂಬಲ ಬೇಕು. ಮಾದೇಶ್ಗೆ ಆ ಥರದ ಕನಸಿದೆ. ಸರಿ, ಶುರು ಮಾಡಿ, ನಾವಿದ್ದೀವಿ, ಡೋಂಟ್ ವರಿ, ಶುರು ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ನೀವು ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು, ಸ್ವತಂತ್ರ ನಡೆಸ್ಬೋದು ಅಂತ ಹೇಳೋದಕ್ಕೆ ಒಂದಷ್ಟು ನಾವು ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನು ನಮ್ಮ ಒಕ್ಕೂಟ ಮಾಡೋಣ, ಫೆವಾರ್ಡ್ ಮಾಡೋಣ, ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಮಾಡೋಣ ಅಂಥೇಳಿ. ಮತ್ತು ಎರಡದು ಕಾರಣ ಏನಂದರೆ, ಈ ಒಂದು ಮಾಡೆಲ್ ಸೃಷ್ಟಿ ಮಾಡೋದು. ಎರಡನೇದು, ರಾಜ್ಯದಲ್ಲಿ ಯಾರೂ ಏನೇ ಅತಂತ್ರ ಆದರೆ ನಾನು ಒಂಟಿ ಎಲ್ಲೋಗ್ಲಪ್ಪ ಅನ್ನುವಂಥ
ಆತಂಕ ಇರಬಾರ್ದು ಅಂತ. ಇದು ಇನ್ನೂ ಹೆಚ್ಚು ಸ್ವಲ್ಪ ನಾವು ಸೋಷಿಯಲ್ ಮೀಡಿಯಾ ಇದೆಲ್ಲ ಇಟ್ಕೊಂಡು ಈಗ ಪ್ರತಿ ಕೇಂದ್ರ ಆ ವ್ಯಾಪ್ತಿನಲ್ಲಿರುವಂಥ ಎಲ್ಲ ಹಿರಿಯ ನಾಗರಿಕರ ಆಶ್ರಯ ಕೊಡಬೇಕು ಅಂತೇನೇ ಇಲ್ಲ. ತುಂಬ ಜನ ನಾವು ನೋಡ್ತಾ ಇದ್ದೀವಿ, BP ಮಾತ್ರೆ ತಗೊಳ್ಳೋಕ್ಕೆ, ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಒದ್ದಾಡ್ತಾರೆ. ಅದಕ್ಕೆ ದುಡ್ಡಿಲ್ಲದೆ ಇರುವಂಥವ್ರು ನಾವು ಎಷ್ಟೋ ಜನ ನೋಡಿದ್ದೀವಿ. ಸೊ ಹಾಗಾಗಿ ಈ ಥರದ್ದು ಸರ್ಕಾರದಲ್ಲಿ ಅದು ವ್ಯವಸ್ಥೆ ಇದೆ. ಅಲ್ಲಿಗೆ ಇದೊಂದು ಫೆಸಿಲಿಟೇಷನ್ ಸೆಂಟರ್ ಆಗಿ ಕೆಲಸ ಮಾಡೋದು. ಹೀಗೆ ಈ ಥರದಲ್ಲಿ ಹಿರಿಯ ನಾಗರಿಕರ ಕ್ಷೇಮ ಮತ್ತು ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಪ್ರಾರಂಭಿಕವಾಗಿ ನಾವು ಅಂದ್ಕೊಂಡಿದ್ದು 2 ಈ ಥರ ಹಿರಿಯ ನಾಗರಿಕರ ಕೇಂದ್ರ ಮತ್ತು 2 ಮಕ್ಕಳ ಪಾಲನಾ ಕೇಂದ್ರ, ಕುಶಲ ಕೇಂದ್ರ ಅಂತೇಳಿ ಇವು ಶುರು ಆಗಬೇಕು. ಸೊ ಅನಂತರ ಇದನ್ನು ನೋಡ್ಕೊಂಡು ಅಗತ್ಯ ಮತ್ತು ಅಲ್ಲಿಯ ಕಲಿಕೆಯನ್ನು ನೋಡ್ಕೊಂಡು ನಾವು ಇನ್ನಷ್ಟು ವಿಸ್ತರಿಸೋಣ. ಯಾಕೆಂದರೆ 25-30 ಇಸ್ವಿ ಹೊತ್ತಿಗೆ ಕುಟುಂಬ ಆಗಿರಲ್ಲ. ಮುಂದಿನ ಬದಲಾವಣೆಗಳನ್ನ ನಾವು ನೋಡುವಾಗ ಈಗಲೇ ನೋಡ್ತಾ ಇದ್ದೀವಿ, ಕುಟುಂಬದ ಡೆಫಿನೇಷನ್ನೇ ಚೇಂಜ್ ಆಗೋಗಿದೆ ಈಗ ಅಲ್ವಾ. ಮುಂದೆ ಗಂಡ ಹೆಂಡತಿ ಜೊತೆಲಿರೋದೇ ಒಂದು ದೊಡ್ಡ ಇತಿಹಾಸ ಆಗ್ಬಿಡ್ತು. ಅದೇ ಒಂದು ಮೈಲ್ ಸ್ಟೋನ್ ಬರ್ಕೋಬೇಕಾಗುತ್ತೆ. 10-20 ವರ್ಷದಿಂದ ನಾವು ಜೊತೆಲೇ ಇದ್ದೀವಿ ಅಂತ. ನನಗೆ ಆಸ್ಟ್ರೇಲಿಯಾದ ಒಬ್ಬ ಫ್ರೆಂಡ್ ಬಂದು ಹೇಳ್ತಾ ಇದ್ರು, ಗುರು ಇಂಡಿಯಾದಲ್ಲಿ ಎಷ್ಟೊಂದು ಇದು 30 ವರ್ಷ 40 ವರ್ಷ ಆದರೂ ಜೊತೆಲೇ ಇದ್ದಾರೆ, ಎಷ್ಟು ಇದು. ಐ ಹ್ಯಾವ್ ಮೈ 7th husband, ನೌ ಓನ್ಲಿ ಐ ಆಮ್ ಗೆಟಿಂಗ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್. ಐ ಗೆಟ್ ಮ್ಯಾರಿಡ್ 7th husband. ಇಂಡಿಯಾದಲ್ಲಿ ಅದು ಹೆಂಗಿದ್ದಾರೋ, ನಾನು 7ನೇ ಮದುವೆ ಆದೆ, ನನಗೆ 7ನೇ ಗಂಡ ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಅಂಥೇಳಿ ಒಂದು ಆಸ್ಟ್ರೇಲಿಯಾದ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು. ಅಂದರೆ ಹಂಗಾಗಿದೆ ಈಗ ನಮ್ಮಲ್ಲೂ ಅಷ್ಟೇ ಅಲ್ಲ. ಯಾರು ಈಗ ನಾವು ಕಷ್ಟನೋ ಸುಖನೋ ಮದುವೆ ಮಾಡಿದ್ಮೇಲೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ವಿ. ಈಗ ಹಂಗೇನಿಲ್ಲ, ಮದುವೆ ಆದ 3 ದಿನಕ್ಕೆ ಬರ್ತಾರೆ, ನನಗೆ ಅವನು ಇಷ್ಟ ಇಲ್ಲ ಅಂತ ಹೆಣ್ಮಗಳು ಹೇಳ್ತಾಳೆ, ಇವನು ಹೇಳ್ತಾನೆ ಆಗಲ್ಲ ಸರ್ ಅವ್ರ ಜೊತೆ ಇರೋಕ್ಕೆ ನನಗೆ ಅಂತ. ಮತ್ತು ಮುಂದಿನ 5-10 ವರ್ಷಗಳು 15 ವರ್ಷಗಳಲ್ಲಿ ಫ್ಯಾಮಿಲಿಯ ಕಲ್ಪನೆ ಇದೆಯಲ್ಲ, ಪರಿಕಲ್ಪನೆ ತುಂಬ ಬದಲಾಗೋಗುತ್ತೆ. ಹಾಗಾಗಿ ಅವತ್ತಿನ ದಿವಸಕ್ಕೆ ಈಗಿನಿಂದ ನಾವು ಸಿದ್ಧಪಡಿಸ್ಕೋಬೇಕು. ನಮಗೆ ವಯಸ್ಸಾಗಿ ಈಗಾಗಲೇ ನಮ್ಗೆ ವಯಸ್ಸಾಯಿತು ಬಿಡಿ, ಇನ್ನೊಂದಷ್ಟು ಜನಕ್ಕೆ ಯಾರು ವಯಸ್ಸಾಯ್ತಾ ಇದೆ ಅವರೆಲ್ಲರೂ ಘನತೆಯಿಂದ ಬದುಕಬೇಕು ಅಂತ ಹೇಳಿದ್ರೆ, ಒಂದನೇದು ಕುಟುಂಬದಲ್ಲಿ ಈ ಸಂಸ್ಕಾರ ಕೊಡಬೇಕು, ಮೊದಲು ಮಾತಾಡೋರು ಹೇಳ್ದಂಗೆ. ಎರಡನೇದು ಅಂಥದ್ದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇರೋರಿಗೆ ಬದುಕಿರ್ಬೇಕಲ್ಲ, ಅದು ಬದುಕಿರಲಿಕ್ಕೆ ಬೇಕಾದಂಥ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಬೇಕು. ಆ ದಿಶೆಯಲ್ಲಿ ಇದೊಂದು ಸರ್ಕಾರಕ್ಕೂ ಕೂಡ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಹೋಬಳಿ ಪಂಚಾಯಿತಿ ಹಂತದಲ್ಲಿ ಅಲ್ಲೇನು ಇರಲೇಬೇಕು ಅಂತಲ್ಲ, ಬಂದು ಕೂತ್ಕೊಳ್ಳೋದು, ಅಲ್ಲಿಗೆ ಅವ್ರಿಗೆ ಔಷಧಿಗಳು ಸಿಗುವಂಥದ್ದು, ಚೆಕಪ್ ಆಗುವಂಥದ್ದು, ಇವೆಲ್ಲ ತುಂಬ ನೀಡಿದೆ. ಸೊ ಈ ಥರದ ಒಂದು ವ್ಯವಸ್ಥೆಗಳಾಗಬೇಕು. ಈ ದಿಕ್ಕಿನಲ್ಲಿ ನಾವು ಒಂದು ಕೆಲಸ ಮಾಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡು ಇದನ್ನು ಪ್ಲಾನ್ ಮಾಡಿದ್ವಿ. ಮಂಡ್ಯ ಜಿಲ್ಲೆಯಲ್ಲಿ ಇವರಿಬ್ಬರು ಇದನ್ನು ಜವಾಬ್ದಾರಿ ತಗೊಂಡು ಮಾಡ್ತಾಯಿದ್ದಾರೆ. ಹಾಗೆ ಈಗಾಗಲೇ ಬೇರೆ ಚಾಮರಾಜನಗರ, ಮೈಸೂರು, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಇದು ಗುರುತಿಸಿದ್ದಾರೆ, ಪ್ರಾರಂಭ ಮಾಡ್ತಾಯಿದ್ದಾವೆ, ಆಗ್ತಾಯಿದೆ. ಸೊ ಹಾಗಾಗಿ ಇದು ಚೆನ್ನಾಗಿ ನಡೀಲಿ. ಈಗಾಗಲೇ ಹೇಳ್ದಂಗೆ ಇದು ಸುಮ್ಮನೇನೋ ಆಶ್ರಮ ಅಂತಲ್ಲ, ಇದು ಆರೈಕೆ ಕೇಂದ್ರ. ಅವ್ರನ್ನ ನೋಡ್ಕೊಳ್ಳೋದ್ರ ಮೂಲಕ ನಾವು ಸಾರ್ಥಕತೆನ ಪಡಿತೀವಿ. ಎಷ್ಟೋ ಜನ ಹೇಳ್ತಾರೆ, ಸರ್ ಯಾರು ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನ್ನ ಜೊತೆನೇ ಅವ್ರೆ ಅಂತಾರೆ, ನಾನೇ ನೋಡ್ಕೊತಾನೆ ಅಂತಾರೆ. ನಾನು ನಮ್ಮ ಅಪ್ಪ ಅವನ ಜೊತೆ ಇವನಿ ಅಂತ ಯಾರು ಹೇಳೋದಿಲ್ಲ ಅಲ್ವಾ. ನಮ್ಮ ಅಪ್ಪ ಅವನ ಜೊತೆ ನಾನಿದ್ದೀನಿ ಅಂತ ಹೇಳೋದಿಲ್ಲ, ನಮ್ಮ ಅಪ್ಪ ಅವ ನಮ್ಮ ಜೊತೆನೇ ಅವ್ರೆ ಅಂತ ಹೇಳ್ತಾರೆ. ಏನು ಮಾಡ್ತಾಯಿದ್ದೀರಿ? ಹಸ ಮೇಯಿಸ್ತಾನೆ ಅಂತಾರೆ. ಹಸ ನನ್ನ ಮೇಯಿಸ್ತಾನೆ ಅಂತ ಗೊತ್ತಿಲ್ಲ ಅವ್ರಿಗೆ. ಕುರಿ ಮೇಯಿಸ್ತಾನೆ, ಹಸ ಮೇಯಿಸ್ತಾನೆ ಅಂತಾರೆ. ಕುರಿ ನಮ್ಮನ್ನೆಲ್ಲ ಸರ್ ಮೇಯಿಸ್ತಾ ಇರೋದು. ಕುರಿ ಮೇಯಿಸ್ತಿದ್ರೆ ನಮಗೆ ಮೇಯೋಕ್ಕೇನೂ ಇರಲ್ಲ. ಅಂದರೆ ನಾನು ಹೇಳೋದು, ಈ ಮನುಷ್ಯನ ಅಹಂಗಳು ಹೋಗಬೇಕು, ಮನುಷ್ಯರಾಗಬೇಕು, ಪ್ರೀತಿಸಬೇಕು, ಗೌರವಿಸ್ಬೇಕು, ಅಂಥ ಮೌಲ್ಯಗಳನ್ನ ಬಿತ್ತುವಂಥ ಕೇಂದ್ರ ಇವು ಆಗಲಿ ಅಂತ ಹಾರೈಸ್ತಾ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರ ಇದೆ, ತುಂಬ ಜನ ಒಳ್ಳೆಯವರಿದ್ದಾರೆ ಭೂಮಿ ಮೇಲೆ, ಎಲ್ಲರೂ ಬೆಂಬಲ ಕೊಡ್ತಾರೆ. ಇದನ್ನು ಅದೇ ಥರ ವಿಶೇಷವಾಗಿ, ವಿಭಿನ್ನವಾಗಿ, ಮೌಲ್ಯಾಧಾರಿತವಾಗಿ, ಯಾರ ಮನಸ್ಸಿಗೂ ಸಣ್ಣ ಧಕ್ಕೆ ಆಗ್ದಂಗೆ ನಡ್ಸ್ಕೊಂಡು ಹೋಗಿ ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಥರದ ಕನಸುಗಳನ್ನು ಹೊತ್ತ ಸಾಕಷ್ಟು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಆಗಬೇಕಾಗಿರೋದೇನು ಅಂದರೆ ಅವರಿಗೆ ಕೈ ಜೋಡಿಸುವ ಕೆಲಸ ಆಗಬೇಕು. ಅವರ ಜೊತೆಗೆ ನಾವಿದ್ದೀವಿ, ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಬೆಂಬಲವನ್ನು ಕೊಡೋದಾದರೆ ಖಂಡಿತವಾಗಿ ಸಮಾಜದಲ್ಲಿರುವ ಈ ತರಹ ಹಿಂದೆ ಇತ್ತು, ನಮಗೆ ಅವಿಭಕ್ತ ಕುಟುಂಬಗಳಿದ್ದಾಗ ಬಾಂಧವ್ಯದ ಬೆಲೆ ಗೊತ್ತಿತ್ತು. ಆದರೆ ಕಾಲಕ್ರಮೇಣ ಸರ್ ಹೇಳುವ ಹಾಗೆ ಈಗ ಗಂಡ ಹೆಂಡತಿ ಬದುಕೋದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಹಾಗಾಗಿ ಮುಂದೆ ಅವರ ಜೊತೆಗೆ ಕೈ ಜೋಡಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ
ಅಂತ ಕಾರ್ಯಕ್ರಮದ ಉದ್ಘಾಟನೆಯ ಭಾಷಣವನ್ನು ಮಾಡಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು ಮಾತಾಡಬೇಕು ಅಂತೇಳಿ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವಾತಾವರಣದಂತೆ ಈ ಒಂದು ಕಾರ್ಯಕ್ರಮವು ಕೂಡ ತಂಪಾಗಿ ಒಂದು ಆಹ್ಲಾದಕರವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುಖ್ಯವಾಗಿ ನಮ್ಮ ಒಂದು ನೆಮ್ಮದಿ ಕೇಂದ್ರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾವೇನು ಮಾಡ್ತೀವಿ ಅಂದರೆ ಇಲಾಖೆಯಿಂದ ಸುಮಾರು ಈ ಒಂದು ಏನು ನಿರಾಶ್ರಿತರಕ್ಕೆ ಇದನ್ನಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ವಿಭಾಗ ಮಟ್ಟದಲ್ಲಿ ಮೈಸೂರು, ಬ್ಯಾಂಗ್ಳೂರು ಮತ್ತು ಬೆಳಗಾವಿ, ಈ ಥರ ಒಂದು ಧಾರವಾಡ, ಹುಬ್ಳಿ, ಈಗ 5 ಕಡೆ ಮಾಡಿದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಸರ್ ಹೇಳೋದಂಗೆ ಅವರು ವೈಯಕ್ತಿಕವಾಗಿ ಒಂದು ಯಾರು ಸಮಾಜದ ಸಮಾನ ಮನಸ್ಕರು ಒಟ್ಟುಗೂಡಿ ಒಂದು ಕುಟುಂಬದಿಂದ ಯಾರು ದೂರ ಆಗಿರ್ತಾರೆ ಅಂಥವ್ರನ್ನ ಕರೆದು ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅದು ತುಂಬ ಒಂದು ದೊಡ್ಡ ಕೆಲಸ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲೂ ಕೂಡ ಒಂದು ನಿರಾಶ್ರಿತರ ನಿರ್ಗತಿಕರ ಆಶ್ರಯ ಕೇಂದ್ರ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಏನೋ ಒಂದು ಸಮಾಜದಲ್ಲಿ ಇವರಿರ್ಬೋದು, ಮನೆ ಬಿಟ್ಟಿರೋರಿರ್ಬೋದು, ಮತ್ತು ಬೆಂಗರ್ಸ್ ಇರ್ಬೋದು, ಮತ್ತು ಇದು ಎಲ್ಲೂ ಯಾರೂ ನೋಡ್ಕೊಳ್ಳದೇ ಇದ್ದಂಥ ಕೆಲವರು ಅಪರಿಚಿತರು ಇರ್ತಾರೆ. ಅವರನ್ನು ಸಂಪೂರ್ಣವಾಗಿ ಅವರನ್ನು ಕೇರ್ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಈಗ ಇತ್ತೀಚೆಗೆ ಸರ್ ಹೇಳಿದಾಗೆ ಈಗ ವಿಭಾಗ ಮಟ್ಟದಲ್ಲಿತ್ತು, ಈಗ ಅದು ಜಿಲ್ಲೆಗೂ ಕೂಡ ಕೊಡ್ತಾಯಿದ್ದಾರೆ ಸರ್. ಯಾಕೆಂದರೆ ಅಲ್ಲಿ ಜಾಸ್ತಿ ಜನಕ್ಕೆ ಬೇಡಿಕೆ ಇರೋದ್ರಿಂದ ಅದನ್ನು ಆಯಾ ಜಿಲ್ಲೆಯಲ್ಲೂ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಶ್ರುತಿ ಮೇಡಮ್ ಅವರು ತಾವು ಹೇಳ್ದಂಗೆ 2-3 ಸಾರಿ ನಮ್ಮ ಕಚೇರಿಗೂ ಬಂದು ಈ ರೀತಿ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ ಅಂತಲೂ ಬಂದು ಹೇಳಿದರು. ನಾವು ಅದನ್ನು ಇನ್ನೂ ನಮ್ಮ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ಇದೆ. ತಾವೆಲ್ಲರೂ ಕೂಡ ಒಂದು ನಿಯೋಗ ಮಾಡಿಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಮ್ಮ ಇಲಾಖೆಯಿಂದ ಏನು ಒಂದು ಸವಲತ್ತುಗಳನ್ನ ಮತ್ತು ಏನೇನು ಫೆಸಿಲಿಟೀಸ್ನ ಕೊಡ್ತಾರೆ ಅದನ್ನು ಖಂಡಿತವಾಗಿಯೂ ಇಂಥ ಒಂದು ಸಾಂತ್ವನ ಕೇಂದ್ರಗಳಿಗೆ ಕೊಟ್ಟು ಸುಮ್ಮನೆ ಯಾವುದೋ ಒಂದು ಟೆಂಡ್ರ್ ಕರೆದು ಅದರಲ್ಲಿ ಯಾರೋ ಲಾಬಿ ಮಾಡಿ ಅದರ ಇನ್ನೊಂದಷ್ಟು ಜನ ಬಂದು ಅದಕ್ಕೋಸ್ಕರನೇ ಅಂತಲೇ ಟೆಂಟ್ ಮಾಡಿ ಇಟ್ಕೊಂಡು ಬಂದಿದ್ರು, ಕೇಳ್ಕೊಂಡು ಬಂದಿದ್ದರು ನಮಗೆ ನಮ್ಮಲ್ಲಿ ಅವಕಾಶ ಕೊಡಿ, ಇದನ್ನು ಡೆವಲಪ್ಮೆಂಟ್ ನಾವು ಮಾಡ್ತೀವಿ ಅಂತ. ಹಾಗಾಗಿ ಹೊಸದಾಗಿ ಅಲ್ಲಿ ಹಣಕ್ಕೋಸ್ಕರನೇ ಮಾಡೋದು ಬದಲು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಇಂತಹ ಒಂದು ಸಂಸ್ಥೆಗಳನ್ನು ನನಗೆ ಹೆಚ್ಚಿನದಾಗಿ ಅವರಿಗೆ ಒಂದು ಮೊದಲನೇ ಆದ್ಯತೆ ಕೊಟ್ಟು ಮಾಡಿದ್ರೆ ಖಂಡಿತವಾಗೂ ಈ ಒಂದು ನಮ್ಮ ಸರ್ಕಾರದ ಒಂದು ಆಶೆಯನ್ನು ಈಡೇರುತ್ತದೆ. ಮತ್ತು ನಿಜವಾಗಿ ಯಾರಿಗೆ ಫಲಾನುಭವಿಗಳು ಸಿಗಬೇಕೋ ಅವ್ರಿಗೂ ತಲುಪ್ತಂಗೆ ಆಗ್ತದೆ. ಮತ್ತು ನಮ್ಮ ಸಂಘ ಸಂಸ್ಥೆಗಳು ಕೂಡ ಅವರ ಒಂದು ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಒಂದು ಮನವಿಯನ್ನು ಸ್ಪಂದಿಸಿದರೆ ನಾವೆಲ್ಲ ರೀತಿಯ ಒಂದು ಇದನ್ನು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ, ಏನು ಈ ಒಂದು ಸಂಸ್ಥೆ ಇದು ಸಮಾಜದಲ್ಲಿ ಯಾವ ಒಂದು ಒತ್ತಡದಲ್ಲಿದ್ದೀವಿ ಅದು ಎಲ್ರಿಗೂ ಇದೆ. ಕೊನೆಗೆ ಉತ್ತರ ಏನು ಅಂದರೆ ಯಾರೂ ನೆಮ್ಮದಿ ಇಲ್ಲ. ಇತ್ಲಾಗಿ ಮಕ್ಕಳು ಸೊಸೆನೂ ನೆಮ್ಮದಿ ಇಲ್ಲ, ತಂದೆ ತಾಯಿನೂ ನೆಮ್ಮದಿ ಇಲ್ಲ, ಕೊನೆಗೆ ಜಾಸ್ತಿ ಪ್ರೆಸರ್ ಬೀಳೋದು ಮಕ್ಕಳ ಮೇಲೆ, ಅವರು ನೆಮ್ಮದಿ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಥರ ಒಂದು ಕೂತು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಕೊನೆಗೆ ಮೊಮ್ಮಕ್ಕಳಿಗೆ ಅಜ್ಜಿನೂ ಸಿಗ್ತಾರೆ, ಮತ್ತು ವಯಸ್ಸಾದವ್ರಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಸಿಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಇಲಾಖೆಯ ಒಂದು ಎಲ್ಲ ರೀತಿಯ ಸೇವೆಯನ್ನು ತಾವು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಷ್ಟೇ ಸಂಸ್ಥೆಗಳಿದ್ದರೂ ಕೂಡ ಸರ್ಕಾರ ಆ ಸಂಸ್ಥೆಗಳ ಜೊತೆಗೆ ಒಟ್ಟಿಗೆ ನಿಂತಾಗ ಅವ್ರಿಗೂ ಕೂಡ ಶಕ್ತಿ ದೊರೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಶ್ರೀಯುತ ಚಂದ್ರಹಾಸ್ ಸರ್ ಅವರು, ಹಿರಿಯ ಅಭಿಯಂತರ, ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ತೇನೆ. ನಾಮಫಲಕ ಅನಾವರಣ ನೆರವೇರಿಸಿಕೊಟ್ಟಂಥ ಶ್ರೀಯುತ ಕೋಮಲ್ ಕುಮಾರ್ ಸರ್ ಅವರು, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು, ಮಂಡ್ಯ, ಇವರು ವೇದಿಕೆಯನ್ನು ಕುರಿತಾಗಿ ಮಾತಾಡಬೇಕು ಅಂತ ಹೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ, ನನ್ನ ಆತ್ಮೀಯ ಸ್ನೇಹಿತರ ಹಾಗೂ ವೇದಿಕೆ ಮುಂಭಾಗ ಆಸನರಾಗಿರ್ತಕ್ಕಂಥ ಎಲ್ಲ ಪೋಷಕರುಗಳೇ ಅಥವಾ ಸಂಸ್ಥೆಯ ಪದಾಧಿಕಾರಿಗಳೇ, ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ಸಾಮಾನ್ಯವಾಗಿ ನಾನು ಇಂಥ ಒಂದು ವೃದ್ಧಾಶ್ರಮವನ್ನು ಅಥವಾ ಅನಾಥ ಆಶ್ರಯಗಳು, ನಿರ್ಗತಿಕ ಮಕ್ಕಳ ಕುಟೀರಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಹುತೇಕ ಹೋಗಲ್ಲ. ಆದರೆ ಇವತ್ತೆಲ್ಲ ಇನ್ವಿಟೇಷನ್ ನೋಡೋದೆಲ್ಲ ನನಗೆ ಗೊತ್ತಿರ್ತಕ್ಕಂಥವ್ರು ಮತ್ತೆಲ್ಲ ಸರ್ಕಾರ ಮಾಡೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಪರಿಣಾಮಕಾರಿಯಾಗಿ ವಿಶೇಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ
ಪದಾಧಿಕಾರಿಗಳ ಮುಖಂಡರುಗಳೆಲ್ಲ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ದಿನ ಅವ್ರನ್ನೆಲ್ಲರನ್ನೂ ಭೇಟಿಯಾಗೋಣ, ಮಾತಾಡೋಣ, ವಿಚಾರ ವಿನಿಮಯ ಮಾಡೋಣ, ಅವರಿಂದ ನಮಗೊಂದಷ್ಟು ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ನಮ್ಮ ಇಲಾಖೆಯಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನೋ ಒಂದು ಕಾರಣದಿಂದ ನಾನು ಇಲ್ಲಿ ಬಂದೇ ಹೊರತು ವೃದ್ಧಾಶ್ರಮದ ಉದ್ಘಾಟನೆ ಅನ್ನೋ ವಿಚಾರಕ್ಕೋಸ್ಕರ ಬರಲಿಲ್ಲ. ಯಾಕೆಂದರೆ ಇವತ್ತು ನೋಡಿ, ನಾವು ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿರ್ಬೋದು, ಮುಂದಿನ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ಬೋದು, ದೊಡ್ಡ ದೊಡ್ಡ ರಾಕೆಟ್ಗಳನ್ನು ಲಾಂಚ್ ಮಾಡಿರ್ಬೋದು, ಸಾಕಷ್ಟು ಮುಂದುವರೆದಿರ್ಬೋದು. ಆದರೆ ಆ ಒಂದು ದೇಶದಲ್ಲಿ, ಆ ಒಂದು ಸಮಾಜದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ, ಆರ್ಫನೇಜಸ್ಗಳು ಪ್ರಾರಂಭ ಜಾಸ್ತಿ ಆಗ್ತವೆ ಅಂತಂದರೆ ನಾವೆಲ್ಲ ಒಂದು ಕಡೆ ನಾವು ಏನೆಲ್ಲ ಸಾಧನೆ ಮಾಡ್ತಾ ಇರ್ಬೋದು, ಆದರೆ ನಮ್ಮ ಎಲ್ಲ ಸಂಸ್ಕೃತಿಯ ಬೇರು ಎಲ್ಲೋ ಒಂದು ಕಡೆ ಲೂಸ್ ಆಗ್ತಾ ಇದೆ. ಸಂಸ್ಕಾರ ಅಂತಕ್ಕಂಥದ್ದು ಕಡಿಮೆ ಆಗ್ತಿದೆ ಅನ್ನೋದರ ಒಂದು ದ್ಯೂತಕವಾಗಿ ಇವತ್ತು ಇಂಥ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ವಿದ್ಯಾವಂತರಾಗ್ತಿದ್ದಾರೆ, ಆದರೆ ಸಂಸ್ಕಾರವಂತರಾಗ್ತಾರೆ. ಹಿಂದೆ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು. ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ತೊಟ್ಟಿ ಮನೆಗಳು ನೋಡಿ, ಎಲ್ಲ ಅವಿಭಕ್ತ ಕುಟುಂಬಗಳಿದ್ದಾಗ ತಂದೆನ ತಾಯಿನ ಅವನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಅವಿದ್ಯಾವಂತ ಮಕ್ಕಳುಗಳಾಗಲಿ ಸೊಸೆಯಂದ್ರಾಗಲಿ ಇಷ್ಟಪಡ್ತಿಲ್ಲ, ಧೈರ್ಯ ಮಾಡ್ತಿರ್ಲಿಲ್ಲ. ಮರ್ಯಾದೆ ಹೊಸಲಿಂದ ಆಚೆ ಹೋಗಬಾರ್ದು ಅನ್ನೋ ಮರ್ಯಾದೆಗೆ ಹಂಚ್ಕೊಂಡು ಅವರು ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಕೆಲವು ವೇಳೆ ಬೇಜಾರಾಗಿರ್ಬೋದಿತ್ತು, ಆದರೆ ನಮ್ಮ ಈ ತಾಯಿನೋ ಅತ್ತೇನೋ ತಂದೆನೋ ಹೊರಗಡೆ ಹೋದರೆ ನಮ್ಮ ಗೌರವ ಕಡಿಮೆ ಆಗ್ತದೆ, ಜನ ಆಡ್ಕೊತಾರೆ ಅನ್ನೋ ಭಾವನೆಯಿಂದ ಅವರು ನೋಡ್ಕೊತಾ ಇದ್ರು. ವೃದ್ಧಾಶ್ರಮ ಕಳಿಸ್ತಕ್ಕಂಥ ಆಲೋಚನೆಯನ್ನು ಅವರು ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನೋಡಿ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಯಿತು, ಅದೇ ರೀತಿ ವೃದ್ಧಾಶ್ರಮಗಳು ಸಹ ಜಾಸ್ತಿ ಆಗ್ತವೆ. ಯಾಕೆ ಈಗ ಆಗ್ತಾಯಿದೆ? ನಮ್ಮ ದೇಶ ಮುಂದುವರೆದ ದೇಶ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಾಮಾಜಿಕವಾಗಿ ಯೋಚನೆ ಮಾಡಿದ್ರೆ ಇದು ಕಾರಣಗಳು ಹಲವಾರಿದೆ. ನಾವು ನಡ್ಕೊತಾ ಇರ್ತಕ್ಕಂಥ ರೀತಿ ಅಥವಾ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ವ? ಹಿಂದೆ ನೋಡಿ, ನೀವೆಲ್ಲ ಪ್ರೈಮರಿ ಸ್ಕೂಲ್ಗೆ, ಹೈಸ್ಕೂಲ್ಗೆ ಹೋಗಬೇಕಾದ್ರೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ದೆ. 1 ಅವರ್ ಮುಂಚೆನೇ ಮನೆ ಬಿಡಬೇಕಾಗಿತ್ತು. ಬರೋದು ಎಷ್ಟೊತ್ತು ಬರ್ತಿದ್ದು ಗೊತ್ತಿಲ್ಲ. ಮಳೆ ಬಂದ್ರೆ ರಾತ್ರಿ 8 ಗಂಟೆ ಆಗ್ತಿತ್ತು, ಎಲ್ಲೋ ನಿಂತಿರ್ತಿದ್ದೋ ಬರ್ತಿದ್ದೋ. ಆವಾಗ ಆ ಥರ ವಿದ್ಯಾಭ್ಯಾಸವನ್ನು ನಾವೆಲ್ಲ ಮಾಡೋದಂಥವ್ರು. ಇವಾಗ ಮನೆ ಬಾಗಿಲಿಗೆ ಬಸ್ ಬರ್ತದೆ, ಅಥವಾ ಎಲ್ಲೋ 100 ಮೀಟ್ರ್ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಇರ್ತದೆ, ಅಲ್ಲಿಗೆ ನಾವು ಮಗು ಕರ್ಕೊಂಡು ಬ್ಯಾಗ್ ನಾವೇ ಹಿಡ್ಕೊಂಡು ಹೋಗ್ತೀವಿ. ಮಗು ಜೊತೆಯಲ್ಲಿ ಮಗುಗೆ ಕಷ್ಟ ಹೊರೆ ಆಗಬಾರ್ದು ಅಂತ ಬ್ಯಾಗ್ ಹಿಡ್ಕೊಂಡು ಮಗುನ ಕರ್ಕೊಂಡು ಬಸ್ ಹತ್ರಕ್ಕೆ ಹೋಗ್ತೀವಿ. ಬಸ್ ಹತ್ತುವಾಗಲೂ ಮಗು ಕೈಲಿ ಬ್ಯಾಗ್ ಕೊಡೋಲ್ಲ, ಗೇಟ್ ಯಾರು ಡೋರಲ್ಲಿ ಇರ್ತಾರೆ ಅವ್ರು ಕೊಟ್ಟು ಹುಷಾರು ನನ್ನ ಮಗ ಅಂತ ಕಳಿಸ್ತೀವಿ. ಸಂಜೆ ಬರೋದು 10 ನಿಮಿಷ ಮುಂಚೆನೇ ನಾವು ಆವಾಗ ನಿಂತಿರ್ತೀವಿ. ಬಸ್ ಬಂದ ತಕ್ಷಣ ಕೆಳಗೆ ನಾವು ಇಳಿಸ್ಕೊತೀವಿ, ಬ್ಯಾಗು ನಾವೇ ಹಿಡ್ಕೊತೀವಿ. ಒಂದು ಸ್ವಲ್ಪ ಬಿಸಿಲಿದ್ರೆ ಛತ್ರಿ ಹಿಡ್ಕೊಂಡಿರ್ತೀವಿ, ಇಳಿತಿದ್ದಂಗೆ ಛತ್ರಿ, ಮನೆಗೆ ಬರೋವರೆಗೂ ಛತ್ರಿ, ಆ ಥರ ಬೆಳೆಸ್ತಾ ಇದ್ದೀವಿ. ಇನ್ನೂ ಮುಂದುವರೆದು ಏನು ಮಾಡ್ತೀವಿ, ದೂರದ ಪ್ರದೇಶಗಳಿಗೆ ನಾವು ಎಜುಕೇಷನ್ಗೆ ಕಳಿಸ್ತಾ ಇದ್ದೀವಿ. ಮಂಗಳೂರು, ಉಜಿರೆ ಎಲ್ಲೆಲ್ಲ ಕಳಿಸ್ತೀವಿ. ಆ ಹೆಸರುಗಳು, ಕೆಲವು ಸ್ಕೂಲ್ ಹೆಸರುಗಳು ನನಗೆ ಹೇಳಕ್ಕೆ ಬರೋಲ್ಲ. ಮೂಡುಬಿದ್ರೆ ಎಲ್ಲೆಲ್ಲ ಕಳಿಸ್ತೀವಿ. ಎಲ್ಲ ಓದ್ತಾರೆ. ನಮ್ಮ ಮಗ ಅಂದರೆ ನಾನು ಆಳ್ವಾಸ್ಗೆ ಹಾಕಿದ್ದೀನಿ, ಮಂಗಳೂರಲ್ಲಿ ಓದಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥದ್ದು ಒಂದು ರೀತಿಯ ಹೆಮ್ಮೆ. ಗುಂಪುಗಳಲ್ಲಿ ಮಹಿಳೆಯರು ಸೇರಿದಾಗ ಒಂದು 50 ಜನ 20 ಜನ ಕಿಟ್ಟಿ ಪಾರ್ಟಿ ಸೇರಿದಾಗ ನನ್ನ ಮಗು ಮಂಡ್ಯದಲ್ಲಿ ಓದ್ತಾ ಇದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೆ ಅಂತ ಹೇಳೋದು ಇಲ್ಲವೆಲ್ಲ ಬಿಡಿ. ಈಗೆಲ್ಲ ಮಂಡ್ಯದಲ್ಲಿ ಓದ್ತಾ ಇದೆ ಅಂತ ಹೇಳಿದ್ರೆ ನನಗೆ ಒಂಥರ ಇರಿಟೇಷನ್. ಮಂಗಳೂರಲ್ಲಿ ಓದಿಸ್ತಾ ಇದ್ದೀನಿ, ಅಳಕೆಗೆ ಹಾಕಿದ್ದೀನಿ, ಆಳ್ವಾಸಲ್ಲಿ ಓದಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾರೆ. ಪ್ರೆಸ್ಟೀಜಿಯಸ್ ಆಗಿಬಿಟ್ಟಿದೆ ಇವತ್ತು ಮಕ್ಕಳು ಎಲ್ಲಿ ಓದಿಸ್ತಾ ಇದ್ದೀವಿ ಅನ್ನೋದು. ಆ್ಯಕ್ಚುಲಿ ಆ ಮಕ್ಕಳು ನಾವು ನಮ್ಮ ಜೊತೆ ಇಟ್ಕೋಬೇಕಾಗಿತ್ತು. ಈ ವಯಸ್ಸಲ್ಲಿ ನಮ್ಮ ಕುಟುಂಬದ ಬಾಂಧವ್ಯಗಳ ಬಗ್ಗೆ ಹೇಳ್ಬೇಕಾಯಿತು. ಸೋದರ ಮಾವ ಯಾರು, ಚಿಕ್ಕಪ್ಪ ಯಾರು, ದೊಡ್ಡಪ್ಪ ಯಾರು, ಕಸಿನ್ಸ್ ಯಾರಿದ್ದಾರೆ, ಅದನ್ನು ಪರಿಚಯ ಮಾಡಿಸ್ಬೇಕಾಯಿತು. ಅದನ್ನು ಮಾಡೋದಲ್ಲೇ ನಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಅವ್ರಿಗೆ ಹೇಳ್ದಲ್ಲೇ ಸಂಸ್ಕಾರವನ್ನು ಬೆಳೆಸ್ತಿಲ್ಲ. ಅವ್ರನ್ನ ಯಾರ ಮೇಲೋ ಭಾರ ಹೊರಿಸ್ಬಿಟ್ಟು ದೂರಕ್ಕೆ ಹಾಕ್ತೀವಿ. ಆ ಮಕ್ಕಳುಗಳಿಗೆ ಎಜುಕೇಷನ್ ಬಿಟ್ಟು ಬೇರೇನೂ ಗೊತ್ತಾಗಲ್ಲ. ಈಗ ನೋಡಿ, ಅಲ್ಲೆಲ್ಲ ಓದ್ಕೊಂಬರ್ತಕ್ಕಂಥ ಮಕ್ಕಳಿಗೆ ಟೇಬಲ್ ಮೇಲೆ ಒಂದು 5 ರೀತಿಯ ಸೊಪ್ಪನ್ನು ಇಟ್ಬಿಟ್ಟು, ಈ ಸೊಪ್ಪುಗಳ ಹೆಸರು ಹೇಳಪ್ಪ ಅಂದ್ರೆ ಅವು ಕೇಳಕ್ಕೆ ಬರಲ್ಲ. ವಾಟ್ ಈಸ್ ದಿಸ್ ಗ್ರೀನ್ ಲೀವ್ಸ್ ಅಂತ ಅವಾಗ ಹೆಸರುಗಳು ಹೇಳಕ್ಕೆ ಬರಲ್ಲ. ತಪ್ಪು ನಮ್ಮದೇ. ಒಂದು ದಿವಸ ಮಾರ್ಕೆಟಿಗೆ ಕಳಿಸಲ್ಲ, ನಮ್ಮ ಮಕ್ಕಳನ್ನ ನೋಯಕ್ಕೆ ಬಿಡೋದಿಲ್ಲ. ಅವ್ರು ಹೆಂಗೆ ಅವರು ವ್ಯವಹಾರ ಜ್ಞಾನವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ? ನಮ್ಮ ಜೊತೆ ಇಟ್ಕೊಂಡು ಸಂಸ್ಕಾರ ಕಲಿಸಿ, ನಮ್ಮ ಕುಟುಂಬದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಕರ್ಕೊಂಡೋಗ್ಬಿಟ್ಟು ಮಂಗಳೂರಿಗೆಲ್ಲ ಕಳಿಸಿರ್ತೀವಿ. ಅವು ಸಮಯ ಕಾಯ್ತಾ ಇರ್ತವೆ. ಅವತ್ತು ನಮ್ಮ ಜೊತೆಲಿ ಇಟ್ಕೊಂಡು ನಮ್ಮನ್ನು ನೀವು ಬೆಳೆಸಬೇಕಾದ ಸಂದರ್ಭ ನಮ್ಮನ್ನು ಹೊರಗಡೆ ಕಳಿಸಿದ್ರಿ, ಈಗ ನಮ್ಮ ಸರದಿ, ನೀವು ಹೋಗಿ ವೃದ್ಧಾಶ್ರಮಕ್ಕೆ ಅಂತ ಕಳಿಸ್ತಾರೆ. ಇದೇನಾಗ್ತದೆ, ಕರ್ಮ ಕಮಿಸ್ಬೇಕಂತೀವಲ್ಲ ಆ ಥರ. ನಾವು ಅವತ್ತು ನಮ್ಮ ಮಕ್ಕಳನ್ನ ಹೊರಗಡೆ ಕಳಿಸಿದ್ದೋ, ಇವತ್ತು ನಮ್ಮ ಮಕ್ಕಳು ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಸಮಯ ಕಾಯ್ತಾ ಇದ್ದು ಹೊರಗಡೆ ಕಳಿಸ್ತಾರೆ. ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ನಾವು ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಬೇಕಂತ ಸಂದರ್ಭ ಇವತ್ತು ಈ ಸಮಾಜದಲ್ಲಿ ಬಂದಿದೆ. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ಅದು ಒಳ್ಳೆಯ
ಬೆಳವಣಿಗೆ ಅಲ್ಲ, ಆದರೆ ಅನಿವಾರ್ಯ ಆಗ್ತಾಯಿದೆ. ಹಾಗಾಗಿ ವೃದ್ಧಾಶ್ರಮಗಳ ಎಲ್ಲರೂ ಒಂದು ಉದ್ಘಾಟನೆ ಇದೆ, ವೃದ್ಧಾಶ್ರಮ ಅಂದಾಗ ನಮ್ಗೆ ಮನಸ್ಸಿಗೆ ಭಾಳ ನೋವಾಗ್ತದೆ. ಏನಪ್ಪ ಇನ್ನೂ ಒಂದು ಶುರು ಆಯಿತಾ, ಇನ್ನೂ ಎಷ್ಟು ಜನ ಬಾಧಿತರಿದ್ದಾರೆ ಸೊಸೈಟಿನಲ್ಲಿ ಅನ್ನೋ ಭಾವನೆ ಬರ್ತದೆ. ಈಗ ಮಂಡ್ಯದಲ್ಲಿ ಸಾಕಷ್ಟು ವೃದ್ಧಾಶ್ರಮ, ಮಂಡ್ಯ ಬಗ್ಗೆನೇ ಮಾತಾಡೋಣ. ರಾಜ್ಯ ಸರ್ಕಾರದ ಅನುದಾನದಿಂದ ಒಂದು ಸಂಸ್ಥೆ ನಡೀತಾ ಇದೆ, ಕೇಂದ್ರ ಸರ್ಕಾರದ ಅನುದಾನದಲ್ಲಿ 2 ನಡೀತಾ ಇದ್ದಾವೆ. ಅಷ್ಟರಲ್ಲೇ ಸಾಲಲ್ಲ ಅಂದ್ಬಿಟ್ಟು ಸರ್ಕಾರ ಒಂದೊಂದು ಕಂದ ರೆವಿನ್ಯೂ ಸಬ್ ಡಿವಿಷನ್ಗೆ ಒಂದೊಂದು ವೃದ್ಧಾಶ್ರಮನೂ ಇವಾಗ ಕೊಟ್ಟಿದೆ ಸರ್ಕಾರದ ಅನುದಾನದಲ್ಲಿ. ಅಷ್ಟು ಸಾಲಲ್ಲ ಅಂತ ಪ್ರೈವೇಟರು ಸಾಕಷ್ಟು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದೊಂದು ತಾಲೂಕು ಒಂದೊಂದು ಕೊಡ್ತದೆ ಸರ್ಕಾರ, ಮುಂದಿನ ದಿನಗಳಲ್ಲಿ ಒಂದೊಂದು ಹೋಬಳಿಗೆ ಒಂದೊಂದು ಕೊಡ್ತದೆ. ಅಲ್ಲಿಗೆ ಏನಾಯಿತು ಸಮಾಜ, ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವೆಲ್ಲ ಒಂದು ಕಡೆ ಕುಳಿತು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡದಾಗಿ ಜಟಿಲ ಆಗ್ತದೆ ಈ ಸಮಸ್ಯೆ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಬೋದು. ಮತ್ತು ವಿದ್ಯಾವಂತರಲ್ಲಿ ಯಾರು ವಿದ್ಯಾವಂತರಿದ್ದಾರೆ, ವಿದ್ಯಾವಂತರಲ್ಲೇ ಇದು ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಒಂದೇ ಒಂದು ಉದಾಹರಣೆಯನ್ನು ಹೇಳ್ಬಿಟ್ಟು ನಾನು ಈ ಒಂದು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮ್ಮಲ್ಲೇ ಒಂದು ಮಂಡ್ಯದಲ್ಲೇ ಒಂದು ವೃದ್ಧಾಶ್ರಮ ಕಳೆದ 4 ವರ್ಷಗಳ ಹಿಂದೆ, 4 ರಿಂದ 5 ವರ್ಷಗಳ ಹಿಂದೆ ಬೆಳಗಿನ ಜಾವ 5:15ನಲ್ಲಿ ಒಂದು ವಯಸ್ಸಾದಂಥ ಪಾಪ ಸೀನಿಯರ್ ಸಿಟಿಜನ್ ಹೆಣ್ಮಗು ತಾಯಿ ಗೇಟಲ್ಲಿ ಒಂದು 5:30, 6 ಗಂಟೆ ಒಳಗಡೆ ಕತ್ಲೆ ಮುಗಿದಿನ ಬೆಳಕಾಗೋದ್ರೊಳಗಡೆ ಅಲ್ಲಿ ಕೂತಿದ್ರು. ವೃದ್ಧಾಶ್ರಮದವರು ಬಾಗಿಲು ತೆಗೆದು ರಂಗೋಲಿ ಬಿಡಬೇಕು, ತೊಳಿಬೇಕು ಅಂತ ಹೋದಾಗ ಎಮ್ಮ ಬಾಗಿಲಲ್ಲಿ ಇತ್ತಲ್ಲ ಒಳಗಡೆ ಕರ್ಕೊಂಡು ಕೂರಿಸ್ಕೊಂಡದಕ್ಕೆ ವೃದ್ಧಾಶ್ರಮದಲ್ಲಿದ್ದಂಥ ಸ್ಟಾಫ್ಗಳೆಲ್ಲ ಅವ್ರನ್ನ ಕೂರಿಸಿ ಏನು ಎಲ್ಲಿಂದ ಬಂದ್ರಿ ಏನು ಅಂತ ಕೇಳಿದ್ಗಿಲ್ಲ, ನನ್ನೊಬ್ಳು ಅನಾಥೆ, ದಾರಿ ಗೊತ್ತಿರಲಿಲ್ಲ, ಹಿಂಗೆ ಕೇಳ್ಕೊಂಡು ಬಂದೆ, ನಿಮ್ಮಂಥವ್ರಿಗೆಲ್ಲ ಜಾಗ ಇದೆ ಹೋಗಿ ಅಂದರು, ಅದಕ್ಕೆ ಬಂದೆ, ನೀವು ಬಾಗಿಲು ತೆಗೀರಿ ಅಂತ ಕಾಯ್ತಾ ಇದ್ದೆ ಅಂತ. ಆಯಿತು, ಒಳಗಡೆ ಸೇರಿಸ್ಕೊಂಡ್ರು, ಅಡ್ಮಿಷನ್ ಮಾಡಿಸ್ಕೊಂಡ್ರು, ಅನಾಮಿಕ ಅಡ್ರೆಸ್ ಪ್ರೂಫ್ ಇಲ್ಲ ಇಟ್ಕೊಂಡ್ರು, ಆಯಿತು. ಹಾಗೆ ಏನಾಗುತ್ತೆ, ನಮ್ಮ ವೃದ್ಧಾಶ್ರಮಗಳು ಮಾಡಬೇಕಾರೋದೇನೆಂದರೆ ನಿವಾಸಿಗಳಿಗೆ ಮಕ್ಕಳ ವಾತಾವರಣ, ಅದು ನಾನು ಇಲ್ಲಿದ್ದರೆ ನಾನು ಸುರಕ್ಷತೆ, ನಾನು ಇನ್ನೆಲ್ಲೂ ಬೇಡ, ಸತ್ರು ಇಲ್ಲೇ ಸಾಯಬೇಕು ಅನ್ನೋ ಭಾವನೆ ಬರೋ ರೀತಿಯಲ್ಲಿ ನೋಡ್ಕೋಬೇಕಾಗ್ತಕ್ಕಂಥದ್ದು ಇಲ್ಲಿನ ಸಿಬ್ಬಂದಿಗಳ ಪದಾಧಿಕಾರಿಗಳ ಕರ್ತವ್ಯ. ಅವ್ರು ಅದನ್ನಷ್ಟೇ ನಿರೀಕ್ಷೆ ಮಾಡಿರ್ತಾರೆ. ಇನ್ನೇನು ಆ ಹಂತದಲ್ಲಿ ಅವರು ಒಂದು 5 ಗ್ರಾಮ್ ಒಡವೆ, 10 ಗ್ರಾಮ್ ಒಡವೆ, ಬಟ್ಟೆ ಬರೀ ನಿರೀಕ್ಷೆ ಮಾಡ್ತಿರೋದು. ಅವರ ಅಹವಾಲನ್ನು ಕೇಳಿ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ಆ ಒಂದು ಏಜ್ನಲ್ಲಿ ಅವರು ಆ ಒಂದು ಮಾತೃ ಹೃದಯವನ್ನು ನಾವಿಟ್ಕೊಂಡು ಅವ್ರಿಗೆ ಸರ್ವಿಸ್ ಮಾಡಿದ್ರೆ ಅವ್ರ ಮನದಾಳದಲ್ಲಿ ಇರ್ತಕ್ಕಂಥ ಎಲ್ಲವನ್ನ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಗ ಅವ್ರು ಎಂಥ ಬದುಕನ್ನು ನಡೆಸಿದ್ರು, ಇವತ್ತು ಅವ್ರಿಗೆ ಈ ಸ್ಥಿತಿ ಬಂದಿದೆಯಲ್ಲ ಅನ್ನೋದು ನಮಗೆ ನೋವಾಗ್ತದೆ. ಆ ರೀತಿ ಆಳವಾಗಿ ಇಳಿಬೇಕು ಅಂದರೆ ನಮ್ಮಲ್ಲಿ ಮಾತೃಹೃದಯದ ಸಿಬ್ಬಂದಿಗಳಿರಬೇಕು ಸಂಸ್ಥೆನಲ್ಲಿ. ಸೊ ಹಾಗೆ ಆ ಎಮ್ಮನ್ನು ಕೌನ್ಸಿಲಿಂಗ್ ಮಾಡಿ ಕೇಳಿದಾಗ, ಈಗ ನಾನು ಮೈಸೂರಲ್ಲಿದ್ದೆ, ನಮ್ಮ ಮಗ ಸೊಸೆ ಕರ್ಕೊಂಬಂದಲ್ಲಿ ಬಿಟ್ಬಿಟ್ಟು ಹೋದರು, ದಯವಿಟ್ಟು ನನ್ನ ಮಗ ಸೊಸೆ ಹೆಸರನ್ನ ಎಲ್ಲೂ ರೆಕಾರ್ಡ್ ಮಾಡಬೇಡಿ, ಹೇಳ್ಬೇಡಿ, ನನ್ನಣೆ ಬರೋಕ್ಕೆ ನಾನು ಈ ರೀತಿ ಆಗಿದ್ದೀನಿ ಹೊರತು ನಮ್ಮ ಮಗನೇ ಆಗಲಿ ನಮ್ಮ ಸೊಸೆ ಆಗಲಿ ಕಾರಣ ಅಂತ ಹೇಳ್ತಾ ಇದ್ದ ಎಮ್ಮ. ಆ ಸಂದರ್ಭದಲ್ಲೂ ನನ್ನ ಮಗನ ಹೆಸರಲ್ಲೂ ರೆಕಾರ್ಡ್ ಮಾಡಬೇಡಿ, ಮೈಸೂರಲ್ಲಿ ಸೇರಿಸಿದ್ರೆ ನನ್ನ ಮಗನ ಮರ್ಯಾದೆ ಹೋಗುತ್ತೆ, ಅವ್ನು ಲೋಕಲ್ ಅವನು, ಹಾಗಾಗಿ ನನ್ನ ಕರ್ಕೊಂಬಂದಿಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾನೆ, ದಯವಿಟ್ಟು ಇದನ್ನು ಎಲ್ಲೂ ರೆಕಾರ್ಡ್ ಮಾಡಬೇಡಿ, ಹೇಳ್ಬೇಡಿ, ನನ್ನ ಮಗ ದೊಡ್ಡ ವಿದ್ಯಾವಂತ, ದೊಡ್ಡ ಹುದ್ದೆಯಲ್ಲಿದ್ದಾನೆ, ಅವನಿಗೆ ಗೌರವ ಹೋಗಬಾರ್ದು ಅಂತ ಆ ಸಂದರ್ಭಗಳು ಸಹ ಎಮ್ಮ ಎತ್ತ ಕರುಳು ಹೇಳ್ತಾ ಇದ್ದ. ಆ ವ್ಯಕ್ತಿ ಯಾರಂದರೆ ಮೈಸೂರಲ್ಲಿ CFTRA ಅಂತಿದೆ, ನಿಮ್ಗೆ ಗೊತ್ತಿರಬೇಕು, ಆಹಾರ ಮತ್ತು ಸಂಶೋಧನಾ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿ ಒಬ್ಬ ಸೀನಿಯರ್ ಸೈನ್ಸಿಸ್ಟ್ ಆಗ್ತಾರೆ. CFTRAನಲ್ಲಿ ಹಿರಿಯ ವಿಜ್ಞಾನ ಆಗಿರ್ತಕ್ಕಂಥವನು ಮಾಡೋವಂಥ ಕೆಲಸ. ಅವನೇನು ಮಾಡಿದಾನೆ, ಈಗ ಮನೇಲಿ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ, ಹೆಂಡತಿ ಈ ಕಡೆ ತಾಯಿ ಇಬ್ಬರನ್ನ ತಗಡಿ ತೂಗಿದ್ದಾನೆ, ಯಾರನ್ನ ಉಳಿಸ್ಕೋಬೇಕು ಅಂದಾಗ ಅವನು ಹೆಂಡತಿ ಕಡೆ ಅನಿವಾರ್ಯವಾಗಿ ಹೆಂಡತಿ ಕಡೆ ವಾಲಿದ್ದಾನೆ. ಮೈಸೂರಲ್ಲಾದರೆ ನನ್ನ ಮರ್ಯಾದೆ ಹೋಗುತ್ತಂತ ಕರ್ಕೊಂಬಂದು ಬೆಳಗಿನ ಜಾವ 5:15 ಬಿಟ್ಬಿಟ್ಟು. ಹೀಗಾಗಿ ಪ್ರಾಬ್ಲಮ್ಗಳು ಎಲ್ಲಿ ಕ್ರಿಯೇಟ್ ಆಗ್ತವೆ ಅಂದರೆ ಆಯಪ್ಪ ಸೀನಿಯರ್ ಸಿಟಿಜನ್ ಸೈನ್ಸಿಸ್ಟ್ ಆಗಲಿಕ್ಕೆ ಆ ಎಮ್ಮಂದು ಏನೂ ಸಾಧನೆ ಇರಲಿಲ್ವ, ಆ ಎಮ್ಮಂದು ಏನೂ ಕೊಡುಗೆ ಇಲ್ವ, ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ವೃದ್ಧಾಶ್ರಮಗಳಿದ್ದಾವೆ, ನೋಡ್ಕೊಳ್ಳೋಣ, ನಾವು ನೋಡ್ಕೋತೀವಿ, ಖಾಸಗಿ ಸಂಸ್ಥೆಯಲ್ಲಿ ಇದ್ದೀರಿ, ನಮಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅದು ಎರಡನೇ ಪ್ರಶ್ನೆ. ಈ ಮಾನವೀಯ ಮೌಲ್ಯಗಳು, ಸಂಸ್ಕಾರಗಳು ಯಾರಿಂದ ಡ್ಯಾಮೇಜ್ ಆಗ್ತದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಕೊನೆಗೆ ಅಲ್ಲೇ ಇದ್ದರು, ನಾವೊಂದು ಸರ್ ಕೌನ್ಸಿಲ್ನ ಕರೆಸಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿ ಅವ್ರು ಹ್ಯಾಂಡ್ ಓವರ್ ಮಾಡಿದೆ. ಇನ್ನೊಂದು ಕೇಸಲ್ಲಿ ಮಗ ಸೊಸೆ ಅಮೇರಿಕದಲ್ಲಿದ್ದರು, ಆ ವೃದ್ಧಾಶ್ರಮದಲ್ಲಿ ಆ ತಾಯಿ ತೀರೋದು, ಅವ್ರ ತಾಯಿ ತೀರೋದನ್ನ ಫೋಟೋ ಮತ್ತು ಮಾಹಿತಿಯನ್ನು ಆ ಮಗನಿಗೆ ತಿಳಿಸ್ತು. ಅದು ಏನು ಮಾಡ್ಬೋದಾಯ್ತು, ಆ ಕಡೆಯಿಂದ ಅವನಿಗೆ ಅದರ ಪರಿವೇ ಇಲ್ಲ, ಒಂದು ಕನಿಕರ ಇಲ್ಲ,
ಹೌದಾ, ನನಗೀಗ ಇಲ್ಲಿಂದ ಬರಲಿಕ್ಕಾಗಲ್ಲ, ಕನ್ವೇಷನ್ ಮಾಡಿಬಿಡಿ, ಮತ್ತು ನೆಕ್ಸ್ಟು 11 ದಿವಸದ ಕಾರ್ಯನೂ ಮಾಡಿ ಅದಕ್ಕೇನು ಎಕ್ಸ್ಪೆಂಡಿಚರ್ ಬರುತ್ತೆ ನನಗೆ ನೀವು ಟೆಂಟೇಟಿವ್ ಲೆಕ್ಕ ಹಾಕ್ಬಿಟ್ಟು ಹೇಳಿ ನಿಮ್ಮ ಫೋನ್ ನಂಬರ್ಗೆ ನಾನು ವಾಟ್ಸಪ್ ಮಾಡ್ತೀನಿ. ಅಲ್ಲಿಗೆ ಮಗಂದು ತಾಯಿದು ಬಾಂಧವ್ಯ ಮುಗಿದೋಯ್ತು. ಅವ್ನು ದುಡ್ಡು ಕಳಿಸ್ತಾನೆ, ನಾವು ಕ್ರಿಮೇಷನ್ ಮಾಡಬೇಕು, ನೆಕ್ಸ್ಟ್ 11 ದಿವಸದ ಕಾರ್ಯ ಮಾಡಬೇಕು. ಅಲ್ಲಿಗೆ ತಾಯಿ ಮತ್ತು ಮಗನ ಬಾಂಧವ್ಯ ಮುಗೀತು. ಅವನು ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ತಾಯಿದೇನು ಇರಲಿಲ್ವ, ಕನಿಷ್ಠ ಮಟ್ಟದ ಕೊಡುಗೆ ಅನ್ನೋದನ್ನು ಯಾರು ಕೇಳ್ತೀರಿ? ಯಾರಿಗೆ ಹೇಳೋದು? ನ್ಯಾಯನ ಯಾರ ಹತ್ರ ಕೇಳ್ತೀರಿ ಹೇಳಿ? ಇಲ್ವೇ? ಯಾಕೆ ಹಿಂಗೆ ಆಗ್ತಿದೆ? ಎಲ್ಲಿ ತೊಂದರೆ ಆಗ್ತಿದೆ? ಆರ್ಫನೇಜ್ಗಳು ಯಾಕೆ ಜಾಸ್ತಿ ಆಗ್ತಿದ್ದಾವೆ? ಈ ಓಲ್ಡ್ ಏಜ್ ಹೋಮ್ಸ್ ಯಾಕೆ ಜಾಸ್ತಿ ಆಗ್ತಿದ್ದಾವೆ? ಆಯ್ತು, ನೆಮ್ಮದಿ ಕೇಂದ್ರಗಳು ಯಾಕೆ ಜಾಸ್ತಿ? ಮನೇಲಿ ನೆಮ್ಮದಿ ಇರುತ್ತಾನೆ, ಇಲ್ಲಿ ನೆಮ್ಮದಿ ಕೇಂದ್ರಗಳು ಶುರುವಾಗೋದು. ಮನೇಲಿ ನೆಮ್ಮದಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು? ಗುಡ್ ಸಿಟಿಜನ್ ಆಫ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ. ಏನಾದರೂ ನಾವು ನಾಳೆ ದಿವಸ ಹಿರಿಯ ನಾಗರಿಕರು ಆಗ್ತೀವ ಇಲ್ವಾ? ಗ್ಯಾರಂಟಿ ಇಲ್ಲ. ಯಾರೋ ನಮ್ಮ ಜೊತೆಯಲ್ಲಿ ಹಿರಿಯ ನಾಗರಿಕರು ಇದ್ದಾರೆ ಅಂದರೆ ಅವ್ರ ಅನುಭವಗಳನ್ನ ನಾವು ಪಡ್ಕೋಬೇಕು, ಅದರಿಂದ ನಾವು ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಯುವ ಜನತೆಗಳು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಗೊಳಿಸಿ ಏನು ನಮ್ಮ ಸೊಸೈಟಿ ಹಿರಿಯ ನಾಗರಿಕರಿಗೆ ಒಂದು ನೋವಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರ ಬದುಕನ್ನು ಹಸನುಗೊಳಿಸಬೇಕು ಅಂತ ಏನು ತಾವೆಲ್ಲ ಪ್ರಯತ್ನ ಪಡ್ತಿದ್ರೆ, ಆ ಪ್ರಯತ್ನಕ್ಕೆ ಇಲಾಖೆಯಿಂದ ನಿಯಮಾವಳಿಯಲ್ಲಿ ಏನು ಅವಕಾಶ ಇದೆ ಅದರ ಸಹಾಯವನ್ನು ನಾವು ಖಂಡಿತ ಮಾಡೋಣ. ನೀವು ನಾವೆಲ್ಲ ಸೇರಿಕೊಂಡು ಆ ಹಿರಿಯ ನಾಗರಿಕರ ಬದುಕನ್ನು ಹಸನುಗೊಳಿಸೋಣ ಅಂತ ಸಂದರ್ಭ ಹೇಳ್ತಾ ಇವೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಸರ್ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾರೆ. ಧನ್ಯವಾದಗಳು ಸರ್. ಹಲವು ಬಾರಿ ಕೋಮಲ್ ಸರ್ ಅವರ ಆಶ್ರಮಕ್ಕೆ ಭೇಟಿ ಕೊಟ್ಟದ್ದಿದೆ. ನಮ್ಮ ಇಲ್ಲಿರ್ತಕ್ಕಂಥ ಆಶ್ರಯದಾತರು ಏನಿದ್ದಾರೆ ಅವರ ಜೊತೆಗೆ ಒಂದಷ್ಟು ಅವರು ಕಮ್ಯುನಿಕೇಟ್ ಮಾಡೋದು ಕೂಡ ಇದೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಸೇವೆ ಅಂತಂದಾಗ NGOಗಳು ಆಶ್ರಮಗಳು ಅಂತಂದಾಗ ಮನಸ್ಸು ಬಿಚ್ಚಿ ಮನಸ್ತೃಪ್ತಿಯಿಂದ ಸೇವೆಯನ್ನು ಮಾಡಬೇಕಾಗತ್ತೆ. ಇದಕ್ಕಿಂತ ಹಿಂದೆ ಇದೇ ಜಾಗದಲ್ಲಿ ಒಂದು ಆಶ್ರಮ ಇತ್ತು. ಆಗ ನಮಗೆ ಭೇಟಿಯಾದವರು ಶಾಲಿನಿ ಮೇಡಮ್ ಅವರು ನಮ್ಮಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಾರೆ. ನನಗೆ ಕೆಲವು ಸಾರಿ ನಾನು ಮತ್ತು ನಮ್ಮ ಗೆಳೆಯ ಒಂದಷ್ಟು ಜನ ಬಂದಿದ್ವಿ. ಅವ್ರು ಬಂದಾಗ ಮಾತಾಡುವಾಗ ಅವ್ರು ಮಾಡ್ತಿದ್ದ ಸೇವೆಯನ್ನು ನೋಡಿ ಬಹುಶಃ ನಾವು ಯಾವ ದೇವಸ್ಥಾನಗಳಿಗೆ ಹೋಗಬೇಕಿಲ್ಲ, ಇವ್ರು ನೋಡ್ಕೊಂಡು ಹೋದ್ರೆ ಸಾಕು ಅಂತ ಯೋಚನೆ ಮಾಡಿ ಹೋದ್ವಿ. ಎಷ್ಟೇ ಆರೋಗ್ಯ ವ್ಯತ್ಯಾಸ ಆಗಿದ್ದರೂ ಕೂಡ ಮನಸ್ಪೂರ್ವಕವಾಗಿ ಸೇವೆ ಸಲ್ಲಿಸುವಂತಹ ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಕೆಲವು ಸಾರಿ ಅವರೆಲ್ಲ ಅವರಿಗೆ ಗಾಯಗಳಾಗಿದ್ದರೆ ಬೇರೆ ಏನಾಗಿದ್ದರೆ ಎಷ್ಟು ತೃಪ್ತಿಯಿಂದ ಆ ಕೆಲಸ ಮಾಡಿ ನಾನು ಮಾಡಿದೆ ಸರ್ ಅಂತ ಖುಷಿ ಪಡ್ತಾರೆ. ಅದಕ್ಕಿಂತ ದೇವರು ಬೇರೆ ಇನ್ನೆಲ್ಲಿ ಉಂಟು ಅಂತ ನನಗನ್ಸುತ್ತೆ. ಮುಂದೆ ಸಿಸ್ಟರ್ ರೆಜಿನಾ ಅವರು ಡ್ರೀಮ್ ಇಂಡಿಯಾ ನೆಟ್ವರ್ಕಿಂದ ಬಂದಿರತಕ್ಕಂಥವ್ರು ದಯಮಾಡಿ ವೇದಿಕೆಯನ್ನು ಕುರಿತು ಮಾತಾಡಬೇಕು. ಒಂದು ಅನೌನ್ಸ್ಮೆಂಟ್, ತ್ರಿವರ್ಣ ಫೌಂಡೇಶನಿಂದ ಮೋಹನ್ ಸರ್ ಮತ್ತು ಮಹೇಶ್ವರಿ ಇದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ತಿಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಸಂಸ್ಥೆಗೂ ಕೂಡ ಫ್ರಿಡ್ಜು, ವಾಷಿಂಗ್ ಮಿಷಿನ್, TV ಈ ಥರದ ಸೇವಾ ಮನೋಭಾವನೆಯಿಂದ ಕೊಡಿಸಿದ್ದೀರಿ ಸರ್. ನಿಮ್ಮ ಋಣ ನಮ್ಮ ಸಂಸ್ಥೆಯಲ್ಲಿ ಇರೋದು. ದಯಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸಿಸ್ಟರ್ ರೆಜಿನಾ ಅವರು ದಯಮಾಡಿ ಕಾರ್ಯಕ್ರಮಕ್ಕೆ ಮಾತಾಡೋದು. ವೇದಿಕೆಯ ಮೇಲೆ ಕೂತಿರುವಂತಹ ಗಣ್ಯರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಸೊಬಗನ್ನು ತಂದಿರುವಂತಹ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ನಮ್ಮ ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಸಂಸ್ಥೆಯ ಸಂಸ್ಥಾಪಕರಾದ ಫಾದರ್ ಎಡ್ವರ್ಡ್ ಅವರ ಪರವಾಗಿ ನಿಮ್ಮ ಪ್ರತಿಯೊಬ್ಬರಿಗೂ ನಿಮಗೆ ನಮಸ್ಕಾರವನ್ನು, ಹೃದಯಂತರಾಳದ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಸೊ ಇವತ್ತು ಫಾದರ್ ಕಾರ್ಯಾಂತರದಿಂದ ತುಂಬ ಬೇರೆ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಇಲ್ಲಾಂದರೆ ಅವರು ಖಂಡಿತವಾಗಿ ನಿಮ್ಮ ಮಧ್ಯ ಇರ್ತಾ ಇದ್ರು. ಅಲ್ಲದೆ ಅವರಿಗೆ ತುಂಬ ಇದೊಂದು ದೊಡ್ಡ ಕನಸು ಅಂತಂದರೆ ಈಗ ತುಂಬ ಮಾತಾಡಿದಂಥ ಗಣ್ಯರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ಲೆಸನ್ ಅಂದರೆ ಒಂದು ಪಾಠವನ್ನು ಇವತ್ತು ನಮಗೆ ಹೇಳಿದ್ದಾರೆ. ಯಾಕೆ ಈ ವೃದ್ಧರಿಗಿರುವಂತಹ ಮನೆ ಒಂದು ತಾಣ, ಯಾಕೆಂದರೆ ತುಂಬ ಚೆನ್ನಾಗಿ ಒಬ್ಬೊಬ್ಬರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಒಬ್ಬೊಬ್ಬರು ಹೇಳಿದಂತಹ ಮಾತಿನಲ್ಲಿ ಒಂದೊಂದು ದೊಡ್ಡ ವಿಷಯ ಇದೆ. ಯಾಕೆಂದರೆ ಇದು ಅವರಿಗೆ ಒಬ್ಬರಿಗೆ ಸೇರಿದಂತಹ ಒಂದು ಕರ್ತವ್ಯ ಮಾತ್ರ ಅಲ್ಲ, ನಾವೆಲ್ಲರೂ ಒಟ್ಟಿಗೆ ಮಾಡುವಂತಹ ಒಂದು ದೊಡ್ಡ ಕಾರ್ಯ ಇದು. ಯಾಕೆಂದರೆ ಇದು ನಮ್ಮ ಮನೆಯವರು. ಯಾಕೆ ಫಾದರು ಆಗಿ ಯಾಕೆ ಇದು ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ,
ಜೀವನ ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಎಷ್ಟು ದಿನ ನಾವು ಜೀವಂತವಾಗಿರ್ತೀವ ಅಂತ. 100 ವರ್ಷನ, 50 ವರ್ಷನ, 60 ವರ್ಷ ನಮಗೆ ಗೊತ್ತಿಲ್ಲ. ಆ ಜೀವಿಸುವಂತಹ ಈ ವರ್ಷಗಳಲ್ಲಿ ಒಬ್ಬೊಬ್ಬರಿಗೂ ಆ ಭಗವಂತನು ಒಂದೊಂದು ಇದು ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಒಳ್ಳೇದು ನಾವು ಮಾಡಲೇಬೇಕು, ಅದು ನಮ್ಮ ಕರ್ಮ. ಮಾಡಿದರೆ ಮಾತ್ರ ಅದು ನಮ್ಮ ಜೊತೆ ಬರ್ತದೆ. ಎಷ್ಟು ನಾವು ಆಸ್ತಿ ಕೂಡಿಸ್ತೀವಿ, ಎಷ್ಟು ಮನೆ ಕಟ್ತೀವಿ, ಅದೆಲ್ಲ ಬರೋದು. ಅದಕ್ಕೆ ಫಾದರ್ ಹೇಳ್ತಾರೆ, ಜೀವಂತವಾಗಿ ಇರುವಂತಹ ಈ ದಿನಗಳಲ್ಲಿ ನಾಟ್ ಈವನ್ 1 ಪರ್ಸನ್, ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಕೂಡ ಈ ರೋಡ್ ಬದಿಯಲ್ಲಿ ಅಥವಾ ಅನಾಥರಾಗಿ ಎಲ್ಲಿ ಇರಬಾರ್ದು. ಅದಕ್ಕೆ ಅವ್ರು ಹೇಳೋದು ನಮ್ಮಿಂದ ಎಷ್ಟಾಗುತ್ತೋ. ಅವರು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ, ಫೆವರ್ಡ್ಕೆ ಅವರಿದ್ದಾರೆ, ನೀವೆಲ್ಲ ಇದ್ದೀರ, ಒಟ್ಟಿಗೆ ಸೇರಿ ನಾವು ಎಷ್ಟು ನಮ್ಮ ಜನರು ಅವ್ರು ಎಷ್ಟೇ ಶ್ರೀಮಂತರಾದರು, ಬಡವರಾದರು, ಏನೇ ಇದ್ದರು, ಇಲ್ಲದೇ ಇದ್ದರು, ಎಲ್ಲ ನಾವು ಇರೋದೆಲ್ಲ ಪ್ರಪಂಚ ಅಂತ ಒಂದು ಮನೆ ಅಡಿಯಲ್ಲಿ ನಾವು ಇದ್ದೀವಿ. ಈ ಮನೆಯಲ್ಲಿ ಒಂದು ಬ್ಯೂಟಿಫುಲ್ ಒಂದು ತಾಣವಾಗಿ ಮಾಡಿಸ್ಬೇಕು ಅಂತಂದರೆ ಸಮಾಧಾನ, ನೆಮ್ಮದಿ, ಶಾಂತಿ. ಸರ್ ಕೂಡ ತುಂಬ ಚೆನ್ನಾಗಿ ಹೇಳಿದರು, ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ನಾವು ಅವನ್ನ ಬೆಳೆಸ್ತೀವೋ, ಹೇಳ್ಕೊಡ್ತೀವೋ, ಅದ್ರ ಮೇಲೆ ಒಂದಿರುತ್ತೆ. ಇವನ್ ನಾಳೆ ನಾವು ಇಲ್ಲಿರ್ಬೋದು, ಈ ಮನೆಯಲ್ಲಿರ್ಬೋದು, ಬೇರೆ ಮನೆಯಲ್ಲಿರ್ಬೋದು, ಬೇರೆ ಎಲ್ಲಾದ್ರೂ ಇರ್ಬೋದು. ಯಾಕೆಂದರೆ ಹಂಗೆ ಬೇಡ. ನಮ್ಮ ಮನೆಯಲ್ಲೇ ನಾವು ಹೇಳಿಕೊಟ್ಟು ಇದು ಒಳ್ಳೆಯದು, ಇದು ಕೆಟ್ಟದ್ದು, ಮರ್ಯಾದೆ ಕೊಟ್ಟು, ಗೌರವ ಕೊಟ್ಟು, ಈ ಮಾನವೀಯತೆ ಎಂಬ ಮೌಲ್ಯವನ್ನು ಅವರಿಗೆ ಹೇಳಿಕೊಟ್ಟು ಬೆಳೆಸಿದರೆ ಖಂಡಿತವಾಗಿಯೂ ಈ ಪ್ರಪಂಚ ಅಲ್ಲ, ನಮ್ಮ ಮನೆ ಫಸ್ಟು ಒಂದು ನೆಮ್ಮದಿಯ ತಾಣವಾಗಿರಬೇಕು. ಅದಲ್ಲದೆ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಇದರ ರೆಸ್ಪಾನ್ಸಿಬಿಲಿಟಿ ವಹಿಸಿರುವಂತಹ ಅವರಿಗೆ ಫಾದರ್ ಎಡ್ವರ್ಡ್ ಪರವಾಗಿ ಒಂದು ದೊಡ್ಡ ಸಲ್ಯೂಟನ್ನು ಹೇಳ್ತಾ ಇದ್ದೀವಿ. ನಮ್ಮ ಡ್ರೀಮ್ ಇಂಡಿಯಾ ಟೀಮ್ ಇಲ್ಲಿದ್ದೀವಿ. ಸಿಸ್ಟರ್ ಜಯಶ್ರೀ, ಅಮನಿತಾ, ಲಿಜೋ ಇವರೆಲ್ಲ ಇದ್ದೀವಿ ಒಟ್ಟಿಗೆ. ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ನಾವು ಗುಡ್ ವಿಶಸ್ ಹೇಳ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋಣ. ಮತ್ತು ಇದು 2 ಅಲ್ಲ, ಇನ್ನೂ ಜಾಸ್ತಿ ಬೆಳೀತಾ ಇರಬೇಕು ಅನ್ನೋದೇ ನಮ್ಮೆಲ್ಲರ ಕನಸು. ಅದೇ ಫಾದರ್ ಎಡ್ವರ್ಡ್ ಕನಸು ಅದೇ ಕೂಡ. ಈ 2 ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ನಿಮ್ಮ ಮಾತುಗಳು ಕೂಡ ಅಷ್ಟೇ ಸುಂದರವಾಗಿತ್ತು. ಒಂದು ಈ ಭೂಮಿ ಸುಂದರವಾಗಿರಬೇಕು ಅನ್ನೋ ಕಲ್ಪನೆನೇ ಚಂದ. ಎಲ್ಲರೂ ಸುಂದರವಾಗಿರಬೇಕು, ಎಲ್ಲರೂ ನಗ್ತಾ ಇರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದು. ನಿಮಗೆ ಧನ್ಯವಾದಗಳು. ಈಗ ಶ್ರೀಯುತ ಸಂದೇಶ್ ಅವರು ಡಿ ದೇವರಾಜು ಅರಸು ಹಿಂದುಳಿದವರ ವೇದಿಕೆ ಇವರು ಕಾರ್ಯಕ್ರಮ ಕುರಿತು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಏನು ಅಂತಂದರೆ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಸಮಾಜದ ಬದ್ಧತೆ ಇರ್ತಕ್ಕಂಥ ಜನ. ಅವ್ರಿಗೆ ಪದೇ ಸಮಾಜದ ಜಾಗೃತಿ ಆಗುವವುಗಳನ್ನ ತಿಳಿಸುವ ಅಗತ್ಯ ಇಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತಾ, ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಅವಲೋಕನ ಮಾಡಿದ್ರೆ, ಮೊದಲು ತಂದೆ ತಾಯಿ ಇಬ್ಬರೇ ಇದ್ದರು, ಮಕ್ಕಳು 8-10 ಜನ ಮಕ್ಕಳಿರ್ತಿದ್ರು. ಅವರು ತಂದೆ ತಾಯಿಗಳ ಪ್ರೀತಿಗೆ ಆತೊರಿತಾ ಇದ್ರು, ತಂದೆ ತಾಯಿಗಳ ಪ್ರೀತಿಗೆ ಅವರು ಅಪಾಪಿಸ್ತಾ ಇದ್ರು. ಆದರೆ ಈಗ ಬದಲಾವಣೆ ಆಗಿದೆ. ಮಕ್ಕಳು ಒಬ್ಬರು ಇರ್ತಾರೆ, ತಂದೆ ತಾಯಿ ಮಕ್ಕಳ ಪ್ರೀತಿಗೆ ಚಡ್ಪಡಿಸ್ತಾರೆ. ಹಾಗಾಗಿ ಮಕ್ಕಳು ಏನೇ ಮಾಡಿದ್ರು ಅವ್ರನ್ನ ತಿದ್ದುವಂಥ ಪ್ರಯತ್ನವನ್ನು ತಂದೆ ತಾಯಿಗಳು ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ನೋವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮಕ್ಕಳು ಏನೇ ಮಾಡಿದ್ರು ಅದನ್ನೆಲ್ಲವನ್ನು ಸಹಿಸ್ಕೊಂಡು ಕಡೆಗೆ ಕೇರ್ ಆಫ್ ಫುಟ್ಪಾತ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಈ ಸಂದರ್ಭದಲ್ಲಿ ಈ ವೃದ್ಧಾಶ್ರಮಗಳು ಅರ್ಥಾತ್ ನೆಮ್ಮದಿ ಕೇಂದ್ರಗಳು, ನಿರಾಳ ಕೇಂದ್ರಗಳು, ನಿಟ್ಟುಸಿರು ಕೇಂದ್ರಗಳು, ಈ ಥರದ ಕೇಂದ್ರಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಅದರ ಅಪರಾಧಿಗಳ್ಯಾರು, ನಿರಪರಾಧಿಗಳ್ಯಾರು ಅನ್ನೋದನ್ನು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಭಾರತದ ಮತ್ತು ಕರ್ನಾಟಕದ ಹಿರಿಯ ನಾಗರಿಕರಿಗೆ ರಕ್ಷಣೆ, ಆಶ್ರಯ, ಸೌಲಭ್ಯ ಇವುಗಳನ್ನ ಕೊಡುವಂಥದ್ರ ಕಡೆಗೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಭಾವನೆ. ಭಾಳ ಪ್ರಧಾನವಾದ ಒಂದು ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭವಿಷ್ಯದಲ್ಲಿ ನಾನು ಅನ್ಕೊಂಡಿರುವಂಥದ್ದು, ಈಗ ಕಾನ್ವೆಂಟ್ಗಳು, LKG UKG ಶಿಶು ವಿಹಾರಗಳು ಯಾವ ಮಟ್ಟದಲ್ಲಿ ಇದ್ದಾವೋ ಅದೇ ಪ್ರಮಾಣದಲ್ಲಿ ಭವಿಷ್ಯದಲ್ಲಿ
ಹಿರಿಯರ ಪಾಲನಾ ಕೇಂದ್ರಗಳು ಆಗಬೇಕಾದಂಥ ಅನಿವಾರ್ಯವಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು ಗ್ಯಾರಂಟಿ. ಯಾಕೆ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆನಲ್ಲಿ ಹಾಸ್ಟೆಲ್ಗಳು ಹೆಂಗಿದಾವೋ ಹಾಸ್ಟೆಲ್ಗಳಷ್ಟು ಸಂಖ್ಯೆನಲ್ಲೇ ಹಿರಿಯರ ನಾಗರಿಕರ ಒಂದು ಆಶ್ರಯ ತಾಣಗಳು ಅವಶ್ಯಕತೆ ಆಗುವಂಥ ಸಂದರ್ಭಗಳು ಸೃಷ್ಟಿಯಾಗ್ತವೆ. ಯಾಕೆ ಅಂತಂದರೆ ಅದರಲ್ಲಿ 3 ಬಗೆಯಲ್ಲಿ ಸೃಷ್ಟಿಯಾಗಬೇಕು. ಆಗುವಂಥದ್ದು ಒಳ್ಳೆಯದು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದ್ರೆ, ಒಂದು ಪೇಯ್ಡು, ಯಾರು ತುಂಬ ಶ್ರೀಮಂತರಿರ್ತಾರೋ ಅವ್ರ ಮಕ್ಕಳು ಅವ್ರ ತಂದೆ ತಾಯಿನ ನೋಡ್ಕೊಳ್ಳುವಂಥ ಆಶ್ರಯ ತಾಣಗಳಾಗಬೇಕು. ಅದು ಪ್ರೈವೇಟ್ನವ್ರು ಮಾಡ್ತಾರೋ ಗೌರ್ಮೆಂಟ್ ಮಾಡುತ್ತೋ ಆ ಥರದ್ದು ಆಗಲೇಬೇಕಾದಂಥ ಸಂದರ್ಭ ಬರುತ್ತೆ. ಎರಡನೇದು, ಮನೆಯಲ್ಲಿ ತಂದೆ ತಾಯಿಗಳು ಪಾಪ ಏಕಾಂಗಿಯಾಗಿರುವಂಥ ತಂದೆ ತಾಯಿಗಳಿಗೆ ಅಥವಾ ಹಿರಿಯರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ಕೊಂಡು ಅವರ ಆರೋಗ್ಯ, ಅವರ ಭಾವನೆಗಳು ಮತ್ತು ಅವ್ರಿಗೆ ಏನೇನು ಅವಶ್ಯಕತೆಗಳಿದೆ, ಊಟ ತಿಂಡಿ ಈ ಥರದನ್ನು ನೋಡಿ ಸಂಜೆ ಮನೆಗೆ ಕಳಿಸ್ತಕ್ಕಂಥದ್ದು ಒಂದು ಬಗೆಯ ಕೇಂದ್ರದ ಅಗತ್ಯತೆ ಕೂಡ ಇದೆ. ಮೂರನೇದು, ಶಾಶ್ವತವಾಗಿ ಯಾರು ತಮ್ಮ ಮಕ್ಕಳಿಂದ ತಿರಸ್ಕಾರಕ್ಕೊಳಗಾಗ್ತಾರೋ ಅವ್ರನ್ನ ಸಾಕುವಂಥದ್ದು, ಅವರಿಗೆ ಆರೋಗ್ಯ, ಆಹಾರ, ಆ ಪೂರಕವಾದಂಥ ವಾತಾವರಣವನ್ನು ಕೊಡ್ತಕ್ಕಂಥ 3 ಬಗೆಯ ಆಶ್ರಯ ತಾಣಗಳನ್ನು ಭವಿಷ್ಯದಲ್ಲಿ ಸ್ಥಾಪನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಮಕ್ಕಳ ಪಾಲನೆ ಪೋಷಣೆ, ಮಹಿಳೆಯರ ಪಾಲನೆ ಪೋಷಣೆ ಎಷ್ಟು ಮುಖ್ಯವೋ ಹಿರಿಯರ ಪಾಲನೆ ಪೋಷಣೆ ಕೂಡ ಅಷ್ಟೇ ಮುಖ್ಯವಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರೀತಿ ಇದೆಯಲ್ಲ, ಅದು ವಾಸ್ತವ ಬದುಕಿನಲ್ಲಿದ್ದರೆ ತುಂಬ ಜನ ತಂದೆ ತಾಯಿಗಳು ಮನೆಯಲ್ಲೇ ಇರ್ತಾರೆ. ಈ ಅಮ್ಮಂದಿರ ದಿನ, ಅಪ್ಪಂದಿರ ದಿನಕ್ಕೆ ಶುಭಾಶಯ ಕೋರೋರೆಲ್ಲರೂ ಕೂಡ ಅವ್ರವ್ರ ಮನೇಲಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊಬಿಟ್ರೆ ಭಾಗಶಃ ಅಂಥದ್ದೊಂದು ಶೋ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಇರೋದ್ರಿಂದ ಧೈರ್ಯವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನ ಮನೇಲೇ ಇದ್ದೀನಿ, ನಮ್ಮ ಅಪ್ಪನೇ ನಾನು ಸಾಕ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಬದುಕ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ಭವಿಷ್ಯಕ್ಕೆ ಏನಾಗಬೇಕು, ಸರ್ಕಾರ ಕೂಡ ಹಾಸ್ಟೆಲ್ಗಳ ಮಾದರಿನಲ್ಲಿ ವೃದ್ಧಾಶ್ರಮಗಳನ್ನು ಸ್ಥಾಪಿಸಲಿ. ಆ ಮೂಲಕ ಏನು ಭಾರತದ ಹಿರಿಯ ನಾಗರಿಕರ ಅನುಭವಗಳನ್ನು ಈ ದೇಶ ಮತ್ತು ಈ ರಾಜ್ಯವನ್ನು ಕಟ್ಟೋದಕ್ಕೆ ಬಳಸಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ನೀವು ಹೇಳಿದಾಗೆ ಎಲ್ಲರೂ ಅವರವ್ರ ಮನೆಗಳಲ್ಲಿ ಅವರವರ ಸಂಬಂಧಿಗಳನ್ನು ನೋಡ್ಕೊಬಿಟ್ರೆ ಈ ಥರದ ಸಂಸ್ಥೆಗಳ ಅವಶ್ಯಕತೆ ಇರೋದಿಲ್ಲ. ಈಗ ಸ್ಮಿತಾ ಚಂದ್ರ ಸರ್ ಅವರು ನಿವೃತ್ತ ಕಾರ್ಯಪಾಲಕ ಅಭಿಯಂತರರು, ದಯಮಾಡಿ ಕಾರ್ಯಕ್ರಮವನ್ನು ಕೊಡ್ತೇವೆ. ಹಲವಾರು ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂಭಾಗಿರುವಂಥ ಎಲ್ಲ ಬಂಧುಗಳೇ, ನಮ್ಮ ದೇಶ ಹಸಿವು ಮುಕ್ತ ಆಗಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಪ್ರಪಂಚದ 123 ದೇಶಗಳ ಪೈಕಿ 102ನೇ ಸ್ಥಾನದಲ್ಲಿದೆ. ಅಂದರೆ ಹಸಿವು ಮುಕ್ತ ಆಗಿಲ್ಲ, ಇನ್ನೂ ಬಡತನ ನಿವಾರಣೆ ಆಗಿಲ್ಲ. 3ನೇ ಎಕಾನಮಿಲಿ 3ನೇ ಅಂತ ಸ್ಥಾನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ. ಯಾಕೆಂದರೆ ನಮ್ಮ ಜನಸಂಖ್ಯೆ ಕಂಪೇರ್ ಮಾಡಿದಾಗ ಅದು 50-60ನೇ ಸ್ಥಾನಕ್ಕೆ ಬಂದುಬಿಡುತ್ತೆ. ನಾವು ಜನಸಂಖ್ಯೆಗೆ ಏನು ಆದಾಯ ಬರ್ತಾಯಿದೆ ಅದನ್ನು ಕಂಪೇರ್ ಮಾಡ್ತಾಯಿಲ್ಲ ನಮ್ಮ ದೇಶದಲ್ಲಿ. ಸುಮ್ಮನೆ ನಾವು ಅಷ್ಟು ಟ್ರಿಲಿಯನ್ ಎಕಾನಮಿ ನಾವು ಮಾಡ್ತಾಯಿದ್ದೀವಿ, GDP ನಮ್ದು ಅಷ್ಟಿದೆ ಅಂತ ಹೇಳ್ಕೊತೀವಿ. ಆದರೆ 102ನೇ ಸ್ಥಾನದಲ್ಲಿ ನಮ್ಮ ಹಸಿವು ಇಂಡೆಕ್ಸ್ ಇದೆ ಅಂದರೆ ನಮ್ಮ ದೇಶ ಎಷ್ಟು ಬಡತನದಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹಿಂದೆ ನಾವು ಕಾಣ್ತಿದ್ದೋ ಅವಿಭಕ್ತ ಕುಟುಂಬಗಳನ್ನು ಕಾಣ್ತಿದ್ದೋ. ತಂದೆ, ಮನೆ, ಮಕ್ಕಳು ಪ್ರತಿಯೊಬ್ಬರೂ ಕೂಡ ಮೊಮ್ಮಕ್ಕಳ ಜೊತೆ ಇಸ್ಕೊಂಡು ಪ್ರೀತಿ ವಿಶ್ವಾಸ ಇತ್ತು. ಆದರೆ ಈಗ ಎಲ್ಲ ಡಿವೈಡ್ ಆಗಿ ಮೈಕ್ರೋ ಫ್ಯಾಮಿಲಿಗಳಾಗ್ತಿದೆ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಗನ ಹತ್ರ ತಂದೆ, ಇನ್ನೊಬ್ಬ ಮಗನ ಹತ್ರ ತಾಯಿ, ಈ ರೀತಿ ಡಿವೈಡ್ ಮಾಡಿಬಿಟ್ಟು ಅವರನ್ನು ನೋಡಿಕೊಳ್ಳುವಂಥ ಸ್ಥಿತಿ ಕೂಡ ತುಂಬ ಗಂಭೀರವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜಮುಖಿ ಕಾರ್ಯವನ್ನು ಮಾಡುವಂಥ ಮನಸ್ಸುಗಳು ನೆಮ್ಮದಿ ಕೇರೆಗಳನ್ನು ತೆಗೆದಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಯನ್ನು ಕೋರ್ತೇನೆ. ಇಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತೇನೆ. ನೀವು ವೃದ್ಧರಿಗೆ ಮತ್ತು ಹಿರಿಯ ನಾಗರಿಕೆ ನೆಮ್ಮದಿಯ ಜೀವನ ಬದುಕನ್ನು ಸಾಗಿಸೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ನಿಮ್ಮೆಲ್ಲ ಕಾರ್ಯಗಳಿಗೆ ನನ್ನ ಕಡೆಯಿಂದ ಕೂಡ ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿವರ ಹೇಳ್ತೀನಿ. ಜೈ ಭಾರತ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಂದಿನ ಹಂತ ಒಂದು ಪರಿವರ್ತನಾ ಗೀತೆ ಕೃಷ್ಣಮೂರ್ತಿ ಸರ್ ಮತ್ತು ತಂಡದವರಿಂದ.
ಸೋತಂಥ ಮನಸ್ಸಿಗೆ ಸಾಂತ್ವನವನ್ನು ಕೊಡುವಂತಹ ಒಂದು ಗೀತೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಇದು ಫ್ಲೂಟ್ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವರೆಂದು, ಉಳಿಯಿಂದ ಹೊಡೆದು ನಿತ್ಯ ಕಾಡುವರೆಂದು, ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು, ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು. ಕಡೆಯುವ ಕಠಿಣದಲ್ಲೂ ಕಾರುಣ್ಯ ಕಲೆಯಿದೆ, ಕಡೆಯುವ ಕಠಿಣದಲ್ಲೂ ಕಾರುಣ್ಯ ಕಲೆಯಿದೆ. ಕಾಡುವ ಕೊರಳಿನಲ್ಲೂ ಒಲವಿನ ಆಶಯವಿದೆ, ಕಾಡುವ ಕೊರಳಿನಲ್ಲೂ ಒಲವಿನ ಆಶಯವಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಗೆಳೆಯ ಗೆಳೆಯ ಗೆಳೆಯ, ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು. ಫಲ ನೀಡೋ ಭೂಮಿಯ ಹಿಂಸೆ ಮಾಡಿ ಕಾಡುವರು, ಫಲ ನೀಡೋ ಭೂಮಿಯ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾಟ್ಯವಾಡುತ್ತಿದೆ, ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾಟ್ಯವಾಡುತ್ತಿದೆ. ಬೇಲೂರಿನ ಶಿಲೆಗಳಲ್ಲೂ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲೂ ಕಲ್ಲು ನಾದ ನುಡಿಯುತ್ತಿದೆ. ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕಡೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಗೆಳೆಯ ಗೆಳೆಯ ಗೆಳೆಯ. ಏನು ಕಂಠ, ಅದೇನು ಸಾಹಿತ್ಯ. ಖಂಡಿತವಾಗಿ ಧನ್ಯವಾದಗಳು ಸರ್. ಈಗ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಅಭಿನಂದಿಸುವ ಸಮಯ. ಮೊದಲಿಗೆ ಶ್ರೀ ಕೋಮಲ್ ಕುಮಾರ್ ಸರ್ ಅವರು ಜಿಲ್ಲಾ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು ಮಂಡ್ಯ
ಇವರಿಗೆ ನಮ್ಮೆಲ್ಲ ವೇದಿಕೆಗಳ ಪರವಾಗಿ ಗೌರವ ವಂದನೆ. ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳಿ ಕೋರ್ತೇನೆ. ಹಾಗೆ ರೆಜಿನಾ ಮೇಡಮ್ ಅವರು ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಇವರು ಕೂಡ ಅಭಿನಂದನೆಯನ್ನು ಮಾಡಬೇಕು ಮತ್ತು ಅಭಿನಂದನೆ ಸ್ವೀಕರಿಸಬೇಕು ಅಂತ ಹೇಳಿ ಕೋರ್ತೀನಿ. ಹಾಗೆ ಫೌಂಡೇಶನ್ನ ಮೋಹನ್ ಸರ್ ಮತ್ತು ಮಹೇಶ್ ಸರ್ ಅವರು ದಯಮಾಡಿ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೊಡ್ತಾರೆ. ಹಾಗೆ ಶ್ರೀಮತಿ ರಾಣಿ ಚಂದ್ರಶೇಖರ್ ಮೇಡಮ್ ಅವರು ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ. ಹಾಗೆ ಹಿರಿಯರಾದಂತಹ ಶ್ರೀ ಮಹೇಶ್ ದಯಮಾಡಿ ಸರ್. ಹಾಗೆ ಡಾಕ್ಟರ್ ನಾಗಪ್ಪ ಸರ್ ಅವರು ಜಿಲ್ಲಾಧ್ಯಕ್ಷರು ಫೆವರ್ಡ್ಕೆ ಕರ್ನಾಟಕ. ಹಾಗೆ ಅನ್ನದ ಮೇಡಮ್ ಹಾಗೆ ನಮ್ಮ ಶಾಲೆಗೆ ಈಗ ಏನು ಸನ್ಮಾನ ಆಗ್ತಾ ಇದೆ, ಆ ತಾಯಿ ಎಷ್ಟು ಸಹೃದಯಿ ಅಂತ ಅಂದರೆ ಇಲ್ಲಿರ್ತಕ್ಕಂಥ ನಾವು ಬಹಳ ಶ್ರುತಿ ಮೇಡಮ್ ಅವರಿಗೆ ಅಭಿನಂದನೆ. ಶ್ರುತಿ ನಂದಿನಿ ಇಂದು ಕಾಮಿಡಿ ಕೃಷ್ಣರಾಜ ಒಡೆಯರ್ ಸಂಘ ಹಾಗೂ PUC ಭವನವನ್ನು ಏರ್ಪಡಿಸ್ಕೊಂಡು ಇವತ್ತು ಉದ್ಘಾಟನೆಯನ್ನು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಈ ಒಂದು ಸುಂದರ ಉತ್ತಮ ಸಭೆಗೆ ನಮ್ಮ ಮಹೇಶ್ಚಂದ್ರ ಗುರೂಜಿಯವರು ಫೆವರ್ಡ್ಕೆ ಕರ್ನಾಟಕದವರು ಅವ್ರು ಬಂದಿದ್ದಾರೆ. ಹಾಗೆ ರಜನಿ ಸಿಸ್ಟರ್ ಮೇಡಮ್ ಅವ್ರು ಬಂದಿದ್ದಾರೆ. ಹಾಗೆ ಅಶೋಕ್ ಕುಮಾರ್ಜಿಯವರು, ಸದಾಶಿವ ಅವರು, ಚಂದ್ರಾಜ್ಜಿಯವರು, ಕೋಮಲ್ ಕುಮಾರ್ಜಿಯವರು ಹಾಗೂ ಸಂದೇಶ್ ಕುಮಾರ್ ಅವರು ಹಾಗೂ ಇನ್ನೂ ಇತರ ನಮ್ಮ ಒಂದು ವೇದಿಕೆಗೆ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ವಿವಿಧ
ಪ್ರಮುಖ ಸಂಘಟನೆಗಳಾದಂತಹ ನಮ್ಮ ಮಾದೇಶ್ ಅವರು, ಹಾಗೆ ಬಸವರಾಜ್ ಅವರು, ಹಾಗೆ FPO ಅಧ್ಯಕ್ಷರಾದಂತಹ ನಮ್ಮ ಮಹದೇವರವರು, ಹಾಗೂ ರಾಣಿ ಚಂದ್ರಶೇಖರ್ ಅವರು, ನಮ್ಮ ನೆಚ್ಚಿನ ಕಾರ್ಯದರ್ಶಿಯಾದಂತಹ ದೇವರಾಜ್ ಕೊಪ್ಪಾಜಿಯವರು, ಜೊತೆಯಲ್ಲಿ ಈ ಒಂದೆಲ್ಲ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತಹ ರಿಜೋಜಿಯವರು ಹಾಗೂ ಕೃಷ್ಣಮೂರ್ತಿಯವರು ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಸಭೆಗೆ ಆಗಮಿಸಿರುವಂತಹ ನಮ್ಮ ಮಂಜುನಾಥ್ ಅವರು, ಹಾಗೆ ಡಾಕ್ಟರ್ ನಫೀಜುಲ್ಲಾ ಶರೀಫ್ ಅವರು, ಸೋಷಿಯಲ್ ಸೈಂಟಿಸ್ಟ್ ಅವರು ಬಂದಿದ್ದಾರೆ. ಹಾಗೆ ಇನ್ನಿತರ ಅನೇಕ ಗಣ್ಯರು ಇವತ್ತು ಈ ಒಂದು ಸಭೆಗೆ ಬಂದು ಯಶಸ್ವಿಯನ್ನು ಗೊಳಿಸಿದ್ದಾರೆ. ನಾವು ಈ ಒಂದು ನಮ್ಮ ಸಮಾಜದಲ್ಲಿ 2 ನಿಯಮಗಳನ್ನು ನಾವು ಕಾಣ್ತೀವಿ. ಒಂದು ಲಿಖಿತ ರೂಪದ ನಿಯಮಗಳು, ಇನ್ನೊಂದು ಅಲಿಖಿತ ರೂಪದ ನಿಯಮಗಳನ್ನು ನಾವು ಇತಿಹಾಸದಿಂದ ನಾವು ಕಂಡುಬರ್ತಿದ್ದೀವಿ. ಎಲ್ಲೂ ತಂದೆ ತಾಯಿಗಳಿಗಾಗಲಿ, ಮಕ್ಕಳನ್ನ ಸಾಕೋಕ್ಕಾಗಲಿ ಅಥವಾ ಇನ್ನಿತರ ಹಿರಿಯರಿಗಾಗಲಿ ಗೌರವ ಕೊಡಲೇಬೇಕು ಅನ್ನುವಂತಹ ನಿಯಮವನ್ನು ಎಲ್ಲೂ ಬರೆದಿರೋದಿಲ್ಲ. ಆದರೂ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಎಲ್ಲರೂ ಗೌರವವನ್ನು ಕೊಟ್ಟು ಬರ್ತಾ ಇರ್ತಾರೆ. ತಂದೆ ತಾಯಿಗಳು ಸಾಕೋದಾಗಲಿ, ನಮ್ಮ ಹಿರಿಯರಿಗೆ ತಾನು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆವತ್ತು ದೊಡ್ಡ ದೊಡ್ಡ ಕುಟುಂಬಗಳಿದ್ದರೂ ಸಹ ಇಡೀ ಕೌಟುಂಬಿಕ ಕುಟುಂಬದ ಒಂದು ಚಿಂತನೆ ಒಗ್ಗಟ್ಟಿನಿಂದಿತ್ತು, ಜವಾಬ್ದಾರಿಯಿಂದಿತ್ತು. ಇವತ್ತು ಸಮಾಜ ವಿಘಟನೆಗೊಂಡಿದೆ. ಅನೇಕ ರೀತಿಯ ಸಾಮಾಜಿಕ ಬದಲಾವಣೆಗಳನ್ನು ಇವತ್ತು ನಾವು ಪ್ರಸ್ತುತ ಸಮಾಜದಲ್ಲಿ ಕಾಣ್ತೀವಿ. ಇದರಿಂದ ಏನಾಗ್ತಿದೆ, ಇವತ್ತು ಸಾಂಸಾರಿಕ ವಿಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತು ನೀವು ಯಾವುದೇ ಕ್ರಮಗಳಲ್ಲಿ ಹೋಗಲಿ, ಇವತ್ತು ಆ ವೃದ್ಧರಿಗೆ ನಾವು ಅಥವಾ ವಯಸ್ಕರಿಗೆ ನಾವು ಗೌರವ ಕೊಡುವಂತಹ ಅಥವಾ ಅವ್ರ ಪಾಲನೆ ಪೋಷಣೆ ಮಾಡಬೇಕು ಅನ್ನುವಂತಹ ನನ್ನ ಕರ್ತವ್ಯ ಅನ್ನುವಂತಹ ಜನರು ನಮ್ಮ ಸಮಾಜದಲ್ಲಿ ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ವಿಲಾಸಿ ಜೀವನ, ದುಶ್ಚಟ, ಇನ್ನಿತರ ಸಮಾಜದಲ್ಲಿ ಬೇಜವಾಬ್ದಾರಿತನವನ್ನು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಮೊನ್ನೆ ದಿನ ಒಂದು ಘಟನೆ ನಡೀತು, ಅದು ನಿಮ್ಮಲ್ಲಿ ಹೇಳ್ತೀನಿ. ನಾನು ಒಬ್ಬ ತಾಯಿ ನನ್ನ ಬಂದು ಕೇಳಿದ್ರು, ಡಾಕ್ಟ್ರೇ ನನ್ನ ಆಸ್ತಿನ ನನ್ನ ಮಕ್ಕಳುಗಳು, ಗಂಡು ಮಕ್ಕಳುಗಳು ಇಬ್ಬರೂ ಇಮ್ಮಿಡಿಯೇಟಾಗಿ ನಾವು ಪಾಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಗಂಡ ಹೆಂಡ್ತಿರನ್ನ ನಾವು ಈಗಲೇ ಕೊಟ್ಬಿಡೋಣ ಅವ್ರಿಗೆ ಅಂತ ಕೇಳಿದ್ರು. ನಾನು ಒಂದೇ ವಿಚಾರ ಹೇಳಿದೆ, ನೀವಿರೋ ತನ್ಕಂಡು ವಿಲ್ ಮಾಡಿ ವಿನಃ ಯಾವುದೇ ಕಾರಣಕ್ಕೂ ಅವರು ಸಹಿ ಹಾಕಿ ಕೊಡಬೇಡಿ. ಯಾಕೆ ಸರ್ ಕೊಡಬಾರ್ದು? ನಮ್ಮ ಮಕ್ಕಳು ತುಂಬ ಒಳ್ಳೆಯವರು, ನಿಜ, ಸಮಾಜದಲ್ಲಿ ಒಳ್ಳೆಯವರು. ಆದರೆ ಆಸ್ತಿ ಅಥವಾ ಅವ್ರಿಗೆ ಇರುವಂತಹ ಸಂಪತ್ತು ಬೇರೆ ಕಡೆ ಡೈವರ್ಟ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯದಲ್ಲಿ ನಿಮ್ಮನ್ನು ಕಡೆಗಾಣಿಸ್ಬೋದು ಅನ್ನುವಂಥ ಚಿಂತನೆಯನ್ನು ನೀವು ಯೋಚನೆ ಮಾಡಿ ಅಂತ ಹೇಳಿದ್ದೀನಿ ನಾನು. ಈ ಕಳೆದ ಒಂದು ಕೆಲವಾರು ದಿನಗಳಲ್ಲಿ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ITBT ದೊಡ್ಡ ಹುದ್ದೆಯಲ್ಲಿರುವಂತಹ ಇಬ್ಬರು ಮಕ್ಕಳು ತಂದೆ ಆಸ್ತಿಯನ್ನು ಇಬ್ಬರು ಗ್ರಾಮೀಣ ಸಮಾಜದಲ್ಲಿ ಎಲ್ಲವನ್ನ ಅವ್ರು ಹಂಚ್ಕೊಂಡು ಕೊನೆಯ ಮಕ್ಕಳು ಆ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಪೇಪರ್ನೆಲ್ಲ ಬಂದಿತ್ತು. ಕೊನೆಯಲ್ಲಿ ಅವರು ಯೋಚನೆ ಮಾಡಿ ಇಡೀ ಸಮಾಜ ಅವ್ರಿಗೆ ಹೇಳ್ತು, ಯಾವ ನಿಮ್ಮ ತಂದೆ ತಾಯಿಗಳು ನೋಡ್ಕೊಳ್ಳೋಕೆ ಕೆಲವರ ಅಣ್ಣ ನೋಡ್ಕೊತಾನೆ ಬಿಡು, ಅಣ್ಣನ ಹೇಳಿದ ತಮ್ಮ ನೋಡ್ಕೊತಾನೆ ಬಿಡು, ಇಬ್ಬರೂ ನೋಡ್ಕೊಳ್ದೆ ಅವ್ರು ಬೀದಿ ಫಲಾದ್ರು. ಅಂಥ ಸಂದರ್ಭದಲ್ಲಿ ಅವರು ಆ ತಂದೆ ತಾಯಿಗಳು ಇವರಿಬ್ಬರು ಬರ್ಕೊಟ್ಬಿಟ್ಟಿದ್ರು. ಅವರು ಹೋಗಿ DC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಕ್ಕಳಿಗೆ ಮಾಡಿದ್ದಾರೆ ಸಾಹೇಬ್ರೆ, ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ DC ಅವರು ಪುನಃ ಅವ್ರಿಗೆ ಆಸ್ತಿಗಳನ್ನು, ಆ ಮನೆಯನ್ನು ಅವ್ರ ಹೆಸರಿಗೆ ಪುನಃ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಕೊಟ್ಟ ನಂತರ ತಂದೆ ತಾಯಿ ಈ ಮಕ್ಕಳುಗಳು ಇಬ್ಬರು ಅಪ್ಪ ತಪ್ಪಾಯಿತು ನಾ ಕ್ಷಮಿಸಿ ಆಗ ಈಗ ಅಂತ ಎಲ್ಲ ಹೋಗ್ಬಿಟ್ಟು ಗೋವಾಗರ್ದ್ರು ಸುಧಾ ಅವ್ರು ಅವಕಾಶ ಕೊಡಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ ತಂದೆ ತಾಯಿಗಳು ಅವ್ರ ಆಸ್ತಿಯನ್ನು ನಾವು ಸತ್ತ ನಂತರ ಇದನ್ನು ವೃದ್ಧಾಶ್ರಮಕ್ಕೆ ನಾವು ಬರ್ಕೊಡ್ತಾ ಇದ್ದೀವಿ, ತಾವು ಸರ್ಕಾರವನ್ನೇ ಮುಟ್ಕೋರು ಹಾಕೊಳ್ಳಿ, ಈ ಮಕ್ಕಳು ನಾವು ಕೊಟ್ಟರೆ ತಿರ್ಕೊಳ್ಳೋ ಸಾಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದಾರೆ. ಅಂದರೆ ಸಮಾಜ ಯಾವ ರೀತಿ ಹೋಗ್ತಾ ಇದೆ ನೋಡಿ. ಆದ್ದರಿಂದ ನಾವು ಕೆಲವರು ವಿಚಾರಗಳು ಹೇಳ್ಬೋದು, ಆದಷ್ಟು
ನಿಮ್ಮ ಭದ್ರತೆ ನಿಮ್ಮ ಕೈಲಿರಲಿ. ಹಿರಿಯರಿಗೆ ಅದು ಹೇಳಬೇಕು. ನೀವು ಕೊನೆಯ ಕಾಲದಲ್ಲಿ ನಿಮ್ಮ ಭದ್ರತೆಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನೀವು ತಂದೆ ತಾಯಿ, ನೀವು ಗಂಡ ಹೆಂಡತಿರು ಇರೋ ತನಕ ಯಾವುದೇ ಕಾರಣಕ್ಕೂ ನಿಮ್ಮ ಇಡೀ ಗಂಟನ್ನು ಬೇರೆಯವರು ಪರಭಾರ ಮಾಡಬಾರ್ದು ಎನ್ನುವಂಥ ಚಿಂತನೆ ಸುದ ನಾವು ಹೇಳಬೇಕು. ಜೊತೆಯಲ್ಲಿ ಇವತ್ತು ಉತ್ತಮವಾದ ಕಾರ್ಯಗಳನ್ನು ನಮ್ಮ ಮೇಲಿನ ನಮ್ಮ ಸ್ನೇಹಿತರು ಹೇಳುವ ರೀತಿಯಲ್ಲಿ ಎಲ್ಲ ಕಡೆ ಇದು ಅತ್ಯವಶ್ಯಕ ಆಗ್ತಾ ಇದೆ. ಯಾಕೆಂದರೆ ಹೇಳಿ, ಮಾನವೀಯ ಮೌಲ್ಯಗಳ ಚಿಂತನೆ ಸಮಾಜದ ಮೊದಲ ಹೆಜ್ಜೆ ಅಂತ ನಾವೆಲ್ಲ ಹಿಂದೆ ಹೇಳ್ತಿದ್ದೋ. ಇವತ್ತು ಹಂಗಾಗಿಲ್ಲ. ಸಮಾಜ ಬದಲಾವಣೆ ಹೊಂದಿದೆ, ಮೌಲ್ಯಗಳು ಕುಸಿತ ಇವೆ, ದುಶ್ಚಟಗಳು ಜಾಸ್ತಿ ಆಯ್ತಾ ಇವೆ. ಸಮಾಜದಲ್ಲಿ ವಿಪರೀತವಾದಂತಹ ಬೇರೆ ಬೇರೆ ಕ್ಷೇತ್ರಗಳ ಕಡೆ ವಿಲಾಸ ಜೀವನ ಕಡೆ ಹೋಗ್ತಾ ಇದ್ದಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಯ್ತಿದೆ. ಇದರ ಪ್ರಸ್ತುತ ಸ್ಥಿತಿಗತಿಗೆ ಅನುಗುಣವಾಗಿ ಇವತ್ತು ಏನಾಗಿದೆ, ಹಿರಿಯರು ಸಂಪೂರ್ಣವಾಗಿ ಬೀದಿ ಪಾಲಾಗುವಂತಹ ಚಿಂತೆ ಬರ್ತಾ ಇದೆ. ಇದನ್ನು ಹೋಗಲಾಡಿಸ್ಕೋಸ್ಕರ ಸಮಾಜ, ಸರ್ಕಾರ, ನಮ್ಮಂಥ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದೀವಿ, ಸಮಾಜದಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ರೀತಿಯ ಸರ್ಕಾರದ ಬೆಂಬಲನೂ ಬೇಕು, ಸಮಾಜದ ಬೆಂಬಲನೂ ಬೇಕು. ಈಗ ನಾವು 2 ಪ್ರಾರಂಭ ಮಾಡಿದ್ದೀವಿ. ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಸರ್ಕಾರದವರು ನಮ್ಮ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರ ನುಡಿಗಳನ್ನು ಆಡಿದಂತಹ ಡಾಕ್ಟರ್ BM ನಾಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಶ್ರೀ ದೇವರಾಜ್ ಕೊಪ್ಪ ಸರ್ ಅವರಿಂದ, ಕಾರ್ಯದರ್ಶಿಗಳು ಫೆವರ್ಡ್ ಕಾ ಜಿಲ್ಲಾ ಒಕ್ಕೂಟ ಮಂಡ್ಯ ಜಿಲ್ಲೆ. ಹಾಗೆ ಈ ಒಂದು ನೆಮ್ಮದಿ ಆರೈಕೆ ಕೇಂದ್ರವನ್ನು ಉದ್ಘಾಟಿಸಿ ಕೊಟ್ಟಂತಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಅಶೋಕ್ ಕುಮಾರ್ ಅವರು, ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಫೆವಾರ್ಡ್ಕ ಅಧ್ಯಕ್ಷರಾದಂಥ ಡಾಕ್ಟರ್ BM ನಾಗಪ್ಪ ಅವರು, ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಮಹೇಶ್ ಚಂದ್ರ ಗುರು ಸರ್ ಅವರು, ಹಾಗೆ ನಮ್ಮ ಕೋಮಲ್ ಕುಮಾರ್ ಅವರು, ಮತ್ತು ಮೇಡಮ್ ಅವರ ನಮ್ಮ ಡ್ರೀಮ್ ಇಂಡಿಯಾ ನೆಟ್ವರ್ಕಿಂದ ಆಗಮಿಸಿರ್ತಕ್ಕಂಥ ಸಿಸ್ಟರ್ ಅವರಿಗೆ, ಮತ್ತು ಡಿ ದೇವರಾಜರ್ಸು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದಂತಹ ಸಂದೇಶ್ ಅವರಿಗೆ, ಹಾಗೆ ನಮ್ಮ ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದಂತಹ ಚಂದ್ರಹಾಸ್ ಅವರಿಗೆ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಂತಹ ತುಮಕೂರಿನಿಂದ ಬಂದಿರತಕ್ಕಂಥ ಮೋಹನ್ ಹಾಗೂ ನಾಗೇಶ್ ಅವರುಗಳಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ರಿಗೂ ಕೂಡ, ನಿಮಗೂ ಕೂಡ ಒಟ್ಟಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರಗಳು. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ, ದಯಮಾಡಿ ಸ್ವೀಕರಿಸಿ.